So you need to get an official project proposal. Okay, ಸರ್ಕ್ಯೂಟ್ ಡಯಾಗ್ರಾಮ್ ಮಾಡಕ್ ಸರ್ಕ್ಯೂಟ್ ನ ಡಿಸೈನ್ ಮಾಡೋದು ಇದರಲ್ಲೇ. ಇದು ಇಂಡಸ್ಟ್ರಿಯಲ್ ಸಾಫ್ಟ್ವೇರ್. ಇದೇನಿದು ಇಂಡಸ್ಟ್ರಿಯಲ್ ಸಾಫ್ಟ್ವೇರ್. ಓಕೆ, ನೀವು ಡೈರೆಕ್ಟ್ ಆಗಿ ಏನೋ ಐಡಿಯಾ ಇತ್ತು ಅಂದ್ರೆ ಸೀದಾ ತಗೊಂಡೋಗಿ ಹಾರ್ಡ್ವೇರ್ ಕಾಂಪೊನೆಂಟ್ಸ್ ತಗೊಳಲ್ಲ. ಫಸ್ಟ್ ಏನ್ ಮಾಡ್ತೀವಿ, ಸರ್ಕ್ಯೂಟ್ ರೆಡಿ ಮಾಡ್ತೀವಿ. ಸರ್ಕ್ಯೂಟ್ ಆದ್ಮೇಲೆ ಬರೋದೇನು ಸಿಮ್ಯುಲೇಷನ್. ಓಕೆ, ಸರ್ಕ್ಯೂಟ್ ಆದ್ಮೇಲೆ ಬರೋದೇನು ಸಿಮ್ಯುಲೇಷನ್. ಬಟ್ ಕಲಿಯುವಾಗ ಸಿಮ್ಯುಲೇಷನ್ ಕಲಿತೀವಿ ಬಿಕಾಸ್ ಅರ್ಥ ಮಾಡ್ಕೊಳಕ್ಕೆ. ಓಕೆನಾ, ಅದಾದ್ಮೇಲೆ ಏನ್ ಮಾಡೋದು, ಸರ್ಕ್ಯೂಟ್ ಡಿಸೈನ್. ಸರ್ಕ್ಯೂಟ್ ಡಿಸೈನ್ ಎಲ್ಲ ಓಕೆ ಆದ್ಮೇಲೆ ನೀವೇನ್ ಮಾಡ್ಬೇಕು, ಹಾರ್ಡ್ವೇರ್ ಪ್ರಾಜೆಕ್ಟ್ ಮಾಡಬೇಕು. ಈಗ ಸಿಮ್ಯುಲೇಷನ್ ಅಲ್ಲಿ ನೋಡಿದ್ರಲ್ಲ, ಕೆಲವು ಸಿಮ್ಯುಲೇಷನ್ಸ್ಗಳಲ್ಲಿ ಕಾಂಪೊನೆಂಟ್ಸ್ಗಳಿಲ್ಲ. ರೈನ್ ಸೆನ್ಸಾರು, DHT11, ಹೌದಾ, ಸಿಮ್ಯುಲೇಷನ್ ಅಲ್ಲಿ ತೋರ್ಸಕ್ಕಾಗಲ್ಲ ಕೆಲವು. ಅವಾಗ ಏನ್ ಮಾಡ್ಬೇಕಾಗತ್ತೆ, ಅವಾಗ ಏನ್ ಹೇಳ್ತಾರೆ, ಗೈಡ್ ಆಗಿರ್ಬೋದು, ಮೆಂಟರ್ ಆಗಿರ್ಬೋದು, ಹಾರ್ಡ್ವೇರ್ ತನ್ನಿ ಸಿಮ್ಯುಲೇಷನ್ ಅಲ್ಲಿ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಮುಂಚೆ ವರ್ಕಿಂಗ್ ಪಾಸಿಬಲ್ ಇದೇನಾ ಇಲ್ಲ ಅಂತ ಸರ್ಕ್ಯೂಟ್ ಆರ ಹಾಕ್ಬೇಕು. ಅಟ್ಲೀಸ್ಟ್ ನೀವು ಸಿಮ್ಯುಲೇಷನ್ ಪ್ರಾಜೆಕ್ಟ್ ಆರ ಮಾಡಲಿ, ಹಾರ್ಡ್ವೇರ್ ಪ್ರಾಜೆಕ್ಟ್ ಆರ ಮಾಡಿ, ಓಕೆ, ಸರ್ಕ್ಯೂಟ್ ಹಾಕ್ಬೇಕು. ಓಕೆ, ಸ್ಕಿಮ್ಯಾಟಿಕ್ ಆದ್ರೆ ಸ್ವಲ್ಪ ಅಡ್ವಾನ್ಸ್ ಆಗುತ್ತೆ. ಸ್ಕಿಮ್ಯಾಟಿಕ್ ಇನ್ ಕಳಿಸ್ಕೊಡ್ತೀನಿ ನಾನು. ಓಕೆ, ಸ್ಕಿಮ್ಯಾಟಿಕ್ ಆದ್ರೆ ಅದು ಸ್ವಲ್ಪ ಅಡ್ವಾನ್ಸ್ ಆಗುತ್ತೆ. ಅದು ಸ್ಕಿಮ್ಯಾಟಿಕ್ ಅಂದ್ರೆ ಏನಂತ ಹೇಳ್ತೀನಿ. ಈಗ ಜಸ್ಟ್ ಸಿಂಪಲ್ ಆಗಿ ಸರ್ಕ್ಯೂಟ್ ಡಯಾಗ್ರಾಮ್ ರೆಡಿ ಮಾಡಬೇಕು. ಓಕೆ, ಅದ್ರದ್ದು ನಾವೇನ್ ಮಾಡೋದು, ಪ್ರಾಜೆಕ್ಟ್ ಪ್ರಪೋಸಲ್ ರೆಡಿ ಮಾಡ್ಬೇಕು. ಬ್ಲೂ ಪ್ರಿಂಟ್ ಅಂತ ಕರಿತೀವಿ. ಇದಕ್ಕೆ ಏನಂತ ಕರಿತೀವಿ, ಬ್ಲೂ ಪ್ರಿಂಟ್. ಮನೆಗೆಲ್ಲ ಪ್ಲಾನ್ ಆಗ್ತಾರಲ್ವಾ, ಅದಕ್ಕೆ ಪ್ರತಿಯೊಂದು ಇಂಜಿನಿಯರಿಂಗ್ ಟೆಕ್ನಿಕಲ್ ಡೊಮೈನ್ಸ್ ಗಳಿಗೆ ಪ್ರತಿಯೊಂದು ಬ್ಲೂ ಪ್ರಿಂಟ್ ಅಂತ ಇರುತ್ತೆ. ಸಾಫ್ಟ್ವೇರ್ ಒಂದು ಇಲ್ಲ ಅಷ್ಟೇ. ಬಟ್ ಸಾಫ್ಟ್ವೇರ್ ಅಲ್ಲಿ ಏನ್ ಬರುತ್ತೆ ಹೇಳಿ, ಯೂಸ್ ಕೇಸ್ ಡಯಾಗ್ರಾಮ್ ಅಂತ ಎಲ್ಲ ಬರುತ್ತೆ. ಓಕೆ, ಇಲ್ಲಿ ನೋಡಿ. ಸೊ ಡಿಸೈನ್ ಆನ್ಲೈನ್ ಮೇಲೆ ಕ್ಲಿಕ್ ಮಾಡೋದು. ಇಲ್ಲಿ ಏನ್ ತಗೊಂತೀರಾ, ಸ್ಟ್ಯಾಂಡರ್ಡ್ ಎಡಿಷನ್. ಏನ್ ತಗೊಂತೀರಾ, ಸ್ಟ್ಯಾಂಡರ್ಡ್ ಎಡಿಷನ್. ಓಕೆ, ಸೊ ಏನು ವರ್ಕ್ ಮಾಡಕ್ ಹೋಗ್ಬಿಡಿ, ಜಸ್ಟ್ ನೋಡಿ ಅಷ್ಟೇ. ಇಲ್ಲಿ ಫೈಲ್ ಅಂತ ಇರುತ್ತೆ, ನ್ಯೂ ಅಂತ ಇರುತ್ತೆ, ಪ್ರಾಜೆಕ್ಟ್. ಫೈಲ್, ನ್ಯೂ, ಪ್ರಾಜೆಕ್ಟ್. ಇದು ತುಂಬಾ ಸಿಂಪಲ್. ವರ್ಡ್ ಫೈಲ್ ಎಲ್ಲ ಎಡಿಟ್ ಮಾಡ್ತಿರಲ್ವಾ, ಸೇಮ್ ಅದೇ ತರನೇ ಇರುತ್ತೆ. ಪ್ರಾಜೆಕ್ಟ್ ಹೆಸರು ನ್ಯೂ ಸ್ಟ್ಯಾಂಡರ್ಡ್ ಪ್ರಾಜೆಕ್ಟ್. ಏನ್ ತಗೊಂತೀರಾ, ಯಾವಾಗ್ಲೂ ಏನ್ ತಗೋಬೇಕು, ನ್ಯೂ ಸ್ಟ್ಯಾಂಡರ್ಡ್ ಪ್ರಾಜೆಕ್ಟ್. ಓಕೆ, ಸೊ ಹೆಸರು ಬಂದ್ಬಿಟ್ಟು ಐ ವಿಲ್ ಗಿವ್ ಫೈರ್ ಅಂಡ್ ಸ್ಮೋಕ್ ಡಿಟೆಕ್ಷನ್. ಫೈರ್ ಅಂಡ್ ಡಿಟೆಕ್ಷನ್ ಯೂಸಿಂಗ್ IoT. ಇದನ್ನ ಹಂಗೆ ಕಾಪಿ ಮಾಡ್ಕೊಂತೀನಿ. ಟೈಟಲ್ ಏನು, ವಾಟ್ ಇಸ್ ದ ಪ್ರಾಜೆಕ್ಟ್ ಟೈಟಲ್, ಫೈರ್ ಅಂಡ್ ಸ್ಮೋಕ್ ಡಿಟೆಕ್ಷನ್ ಯೂಸಿಂಗ್ IoT. ನಿಮಗೆ ಏನಾದ್ರು ಡಿಸ್ಕ್ರಿಪ್ಷನ್ ಬೇಕು ಅಂದ್ರೆ ಟೀಮ್ ಮೆಂಬರ್ಸ್ ನೇಮು ಅಥವಾ ಮೆಂಟರ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ಬೋದು. ಇಲ್ಲಾಂದ್ರೆ ಹಾಗೆ ಕಂಟಿನ್ಯೂ ಮಾಡ್ಬೋದು. ಓಕೆ, ಕ್ಲಿಕ್ ಆನ್ ಸೇವ್. ಕ್ಲಿಕ್ ಆನ್ ಸೇವ್. ಸೇವ್ ಆಗ್ತಿದ್ದಂಗೆ ಏನಾಗುತ್ತೆ ಅಬ್ಸರ್ವ್ ಮಾಡಿ. ಓಕೆ, ಸೇವ್ ಆಗ್ತಿದ್ದಂಗೆ ನಿಮ್ಗೊಂದು ಬ್ಲೂ ಪ್ರಿಂಟ್ ಓಪನ್ ಆಗುತ್ತೆ. ಸೊ ಸೇವ್ ಆಗ್ತಿದ್ದಂಗೆ ಒಂದು ಬ್ಲೂ ಪ್ರಿಂಟ್ ಓಪನ್ ಆಗುತ್ತೆ. ಓಕೆ, ಸಿ ಹಿಯರ್. ಸೊ ಈ ತರ ನಿಮಗೆ ಸಿಗುತ್ತೆ. ಓಕೆ, ಒಂದು ಬ್ಲೂ ಪ್ರಿಂಟ್ ಸಿಗುತ್ತೆ. ಓಕೆ, ನೀವು ಮೌಸ್ ಯೂಸ್ ಮಾಡಿದ್ರೆ ಚೆನ್ನಾಗಿ ಮೌಸ್ ವೀಲ್ ಅಲ್ಲಿ ಝೂಮ್ ಇನ್ ಝೂಮ್ ಔಟ್ ಮಾಡ್ಬೋದು. ಓಕೆ, ಮೂವ್ಮೆಂಟಿಗೆ ಆರೋ ಮಾರ್ಕ್ ಗಳನ್ನು ಯೂಸ್ ಮಾಡ್ಬೋದು. ರೈಟು, ಲೆಫ್ಟ್, ಟಾಪ್, ಬಾಟಮ್, ಈ ತರ ಆರೋ ಮಾರ್ಕ್ ನ ಯೂಸ್ ಮಾಡ್ಬೋದು. ಜಸ್ಟ್ ಝೂಮ್ ಇನ್. ಇಲ್ಲಿ ಸ್ವಲ್ಪ ಡೀಟೇಲ್ಸ್ ಗಳನ್ನು ಹಾಕೋದಿದೆ, ಇಷ್ಟು ಝೂಮ್ ಇನ್ ಮಾಡ್ಕೊಳ್ಳಿ. ಓಕೆ, ಸೊ ಅಕಸ್ಮಾತ್ ನೀವೇನಾದ್ರೂ ಮೌಸ್ ಪ್ಯಾಡ್ ಯೂಸ್ ಮಾಡ್ತಾ ಇದ್ರೆ ಜಸ್ಟ್ ಕಮ್ ಹಿಯರ್ ಮೋಷನ್. ಮೌಸ್ ಪ್ಯಾಡ್ ಹತ್ರ ಬಾಯಿಲಿ ಅಂತ ಕರಿಬೇಕು. ಓಕೆ, ಸೊ ಬಾಯಿಲಿ ಅಂತ ಕರೆದ್ರೆ ಝೂಮ್ ಆಗುತ್ತೆ. ಹೋಗು ಅಂತ ಕರೆದ್ರೆ ಹೋಗುತ್ತೆ, ಬಾ ಅಂತ ಕರೆದ್ರೆ ಬರುತ್ತೆ. ಮೌಸ್ ಅಲ್ಲಿ ಮೌಸ್ ಪ್ಯಾಡ್ ಯೂಸ್ ಮಾಡ್ತಿದ್ರ ಅಂತ, ಲ್ಯಾಪ್ಟಾಪ್ ಅಲ್ಲಿ ಮೌಸ್ ಪ್ಯಾಡ್ ಯೂಸ್ ಮಾಡ್ತಿದ್ರ ಅಂತ. ಸೊ ಬಾ ಅಂತ ಕರೆದ್ರೆ ಹತ್ರ ಬರುತ್ತೆ, ಹೋಗು ಅಂದ್ರೆ ದೂರ ಹೋಗುತ್ತೆ. ಓಕೆ, ಸೊ ಮೌಸ್ ಯೂಸ್ ಮಾಡಿದ್ರೆ ಬಹಳ ಬೆಟರ್. ಮೌಸ್ ವೀಲ್ ಬಟನ್ ಅಲ್ಲೇ ಇದನ್ನ ಕಂಟ್ರೋಲ್ ಮಾಡಬಹುದು. ಓಕೆ, ಮೌಸ್ ಕಂಟ್ರೋಲ್ ತುಂಬಾ ಇದೆ ಇದರಲ್ಲಿ, ಒಂದೊಂದೇ ಹೇಳ್ತಾ ಹೋಗ್ತೀನಿ ನಿಮಗೆ. ಓಕೆ, ಇಲ್ಲಿ ನೋಡಿ, ಶೀಟ್ 1 ಅಂತ ಇದೆಲ್ಲ, ಇದ್ಮೇಲೆ ಡಬಲ್ ಕ್ಲಿಕ್ ಮಾಡಿ ನಿಮ್ ಪ್ರಾಜೆಕ್ಟ್ ಹೆಸರು ಹಾಕಿ. ಶೀಟ್ 1 ಅಂತ ಇದೆಯಲ್ಲ, ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ ನಿಮ್ ಪ್ರಾಜೆಕ್ಟ್ ಹೆಸರು ಹಾಕಿ. ಹಾಗೆ ನೀವು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋವರೆಗೂ ನಿಮಗೆ ಇಲ್ಲಿ ಪಕ್ಕದಲ್ಲಿ ಆಪ್ಷನ್ಸ್ಗಳು ಕಾಣಿಸಲ್ಲ. ಈಗ ನೋಡಿ, ನಾರ್ಮಲ್ ಆಗಿದ್ರೆ ಕಾಣಿಸಲ್ಲ ಆಪ್ಷನ್ಸ್ಗಳು. ಓಕೆ, ವೆನ್ ಯು ಸೆಲೆಕ್ಟ್ ದ ಟೆಕ್ಸ್ಟ್, ಸೆಲೆಕ್ಟ್ ಸಮಥಿಂಗ್, ಏನಾದ್ರು ಸೆಲೆಕ್ಟ್ ಮಾಡ್ಬೇಕು, ಅವಾಗ ಮಾತ್ರ ಆಪ್ಷನ್ಸ್ಗಳು ಕಣ್ಣಿಗೆ ಕಾಣಿಸ್ಕೊಳ್ಳುತ್ತೆ. ಓಕೆ, ದೇರ್ ಆರ್ ಮೋರ್ ದೆನ್ 1000 ಆಪ್ಷನ್ಸ್. ಹಾಗಾಗಿ ನೀವು ಸೆಲೆಕ್ಟ್ ಮಾಡಿದಾಗ ಮಾತ್ರ ಅದು ಆಪ್ಷನ್ಸ್ಗಳು ಕಣ್ಣಿಗೆ ಕಾಣಿಸುತ್ತೆ. ಓಕೆ, ಆಮೇಲೆ ಕಂಪ್ನಿ ನೇಮ್, ಸೊ BCA, ಯಾವ ಬ್ರಾಂಚು, ಓಕೆ BCA
ಡಿಪಾರ್ಟ್ಮೆಂಟ್ ಅಂತ ಹಾಕಿ. ಡಿಪಾರ್ಟ್ಮೆಂಟ್. ಓಕೆ, ನಿಮ್ಮ ಹೆಸರು ಹಾಕಿ. ಹೂ ಇಸ್ ದ ಟೀಮ್ ಮೆಂಬರ್, ಇಲ್ಲಾಂದ್ರೆ 4 ಜನದ ಹೆಸರು ಹಾಕ್ತೀರಾ ಹಾಕ್ರಿ, ಇಲ್ಲಾಂದ್ರೆ ಟೀಮ್ ಎ ಟೀಮ್ ಬಿ ಈ ತರ ಬೇಕಾದ್ರೆ ಹಾಕ್ಬೋದು. ಓಕೆ, ಇಲ್ಲಿ ಈಸಿ ಇಡಿ ಅಂತ ಇದೆಯಲ್ಲ, ಸೆಲೆಕ್ಟ್ ಅಂಡ್ ಡಿಲೀಟ್. ಸೆಲೆಕ್ಟ್ ಮಾಡಿ ಏನ್ ಮಾಡ್ಬೇಕು, ಡಿಲೀಟ್ ಮಾಡ್ಬೇಕು. ಇಲ್ಲಿ ನೋಡಿ, ಹಾಗೆ ನೋಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದಾಗ ಇಲ್ಲಿ ನಿಮಗೆ ಕಲರ್ಸ್ ಕಾಣುತ್ತೆ ನೋಡಿ, ಕ್ಯಾನ್ ಚೇಂಜ್ ದ ಕಲರ್. ಸ್ವಲ್ಪ ಅಫಿಷಿಯಲ್ ಕಲರ್ಸ್ ಇರಲಿ, ಜಾತ್ರೆ ಮಾಡಕ್ ಹೋಗ್ಬೇಡಿ, ಅಫಿಷಿಯಲ್ ಕಲರ್ಸ್ ಇರಲಿ. ಓಕೆ, ಅಂಡ್ ಆಲ್ಸೋ ಯು ಕ್ಯಾನ್ ಚೇಂಜ್ ದ ಫಾಂಟ್. ಯಾವಾಗಲೂ ಟೆಕ್ನಿಕಲ್ ಅಥವಾ ಇಂಜಿನಿಯರ್ಸ್ ಯೂಸ್ ಟೈಮ್ಸ್ ನ್ಯೂ ರೋಮನ್. ಓಕೆ, ಸೊ ಟೈಮ್ಸ್ ನ್ಯೂ ರೋಮನ್ ಯೂಸ್ ಮಾಡ್ಬೋದು. ಅಂಡ್ ಆಲ್ಸೋ ಯು ಕ್ಯಾನ್ ಇನ್ಕ್ರೀಸ್ ದ ಸೈಜ್. ಟೆಕ್ಸ್ಟ್ ಸೈಜ್ ನ ಇನ್ಕ್ರೀಸ್ ಮಾಡ್ಕೋಬಹುದು. ಇಲ್ಲೇ ಇರುತ್ತೆ ನೋಡಿ, ಎಲ್ಲ ಆಪ್ಷನ್ಸ್ ಇಲ್ಲೇ ಇರುತ್ತೆ. ಫಾಂಟ್ ನೇಮು, ಫಾಂಟ್ ಸೈಜು, ಫಾಂಟ್ ಕಲರ್. ಇಲ್ಲಿ BCA ಡಿಪಾರ್ಟ್ಮೆಂಟ್ ಸೆಲೆಕ್ಟ್ ಮಾಡಿ, ಯು ಕ್ಯಾನ್ ಸೆಲೆಕ್ಟ್ ದ ಫಾಂಟ್ ಕಲರ್ಸ್. ಓಕೆ, ನಾನು ಸುಮ್ಮನೆ ಆಪ್ಷನ್ಗೆ ಹೇಳ್ಕೊಡ್ತಿರೋದು, ಎಲ್ಲ ಒಂದೇ ಕಲರ್ ಅಲ್ಲೇ ಇಡಿ. ಓಕೆ, ಡಿಫ್ರೆಂಟ್ ಪಾಸಿಬಲ್ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಟೈಮ್ಸ್ ನ್ಯೂ ರೋಮನ್. ಓಕೆ, ಈ ತರ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಟೈಮ್ಸ್ ನ್ಯೂ ರೋಮನ್, ಯು ಕ್ಯಾನ್ ಚೇಂಜ್ ದ ಕಲರ್. ಓಕೆ, ಅಂಡ್ ಡೇಟ್ ಯಾವಾಗ ಬೇಕಾದ್ರೂ ಚೇಂಜ್ ಮಾಡ್ಕೊಳ್ಳಿ. ಯಾವತ್ತು ಸಬ್ಮಿಟ್ ಮಾಡಕ್ ಹೋಗ್ತಿರಲ್ಲ ಅವಾಗ ಚೇಂಜ್ ಮಾಡ್ಕೋಬಹುದು. ಇದು ಕೂಡ ಟೈಮ್ಸ್ ನ್ಯೂ ರೋಮನ್ ಅಲ್ಲಿ ಇಡಿ. ಎಲ್ಲಾದ್ರೂ ಟೈಮ್ಸ್ ನ್ಯೂ ರೋಮನ್. ಓಕೆ, ಅರ್ಥ ಆಯ್ತಾ? ಯು ಕ್ಯಾನ್ ಚೇಂಜ್ ದ ಕಲರ್. ಸೊ ಐ ವಿಲ್ ಯೂಸ್ ಕಾಲೇಜಿನ ಕಲರ್ ಇದೆಲ್ಲ, ಮೆರೂನ್ ಕಲರ್ ಯೂಸ್ ಮಾಡ್ತಾರೆ. ಇಫ್ ಪಾಸಿಬಲ್, ಇಫ್ ಐ ಗಾಟ್ ಮೆರೂನ್ ಕಲರ್, ಐ ಕ್ಯಾನ್ ಯೂಸ್ ದಟ್. ಯು ಕ್ಯಾನ್ ಯೂಸ್ ಮೆರೂನ್ ಕಲರ್. ಕಾಲೇಜ್ ಅಫಿಷಿಯಲ್ ಲೋಗೋ ಮೆರೂನ್ ಕಲರ್ ಅಲ್ಲಿ ಇದೆ ಅಲ್ವಾ, ಅದನ್ನ ಯೂಸ್ ಮಾಡ್ಕೋಬಹುದು. ಲೈಕ್ ದಿಸ್. ಅರ್ಥ ಆಯ್ತಾ? ಇದು ಮಾಡಿ. ಸೊ ಇಫ್ ಯು ಆರ್ ಡೂಯಿಂಗ್ ಎ ಪ್ರಾಜೆಕ್ಟ್ ಸಿಂಗಲ್ ಮಾಡ್ತಿದ್ರೆ ಸಿಂಗಲ್ ಹೆಸರು, ಅಕಸ್ಮಾತ್ ಟೀಮ್ ಮಾಡ್ತಾ ಇದ್ರೆ ಇದನ್ನ ಟೀಮ್ ಅಂತ ಚೇಂಜ್ ಮಾಡ್ಕೊಳ್ಳಿ. ಟೀಮ್ ಅಂತ ಚೇಂಜ್ ಮಾಡ್ಕೊಂಡು ಇಲ್ಲಿ ಟೆಕ್ಸ್ಟ್ ಇದೆ, ಗೊತ್ತು ಕಾಣಿಸ್ತಿದೆ ನಾ, ಟಿ ಮೀನ್ಸ್ ಟೆಕ್ಸ್ಟ್. ಇಲ್ಲಿ ನೋಡಿ, ಫಸ್ಟ್ ನೋಡ್ಕೊಳ್ಳಿ. ಫಸ್ಟ್ ಇದನ್ನೇನ್ ಮಾಡ್ಬೇಕು, ಲೆಫ್ಟ್ ಕ್ಲಿಕ್ ಮಾಡ್ಬೇಕು. ಓಕೆ, ಎಸ್ಕೇಪ್ ಕೀ ಹೊಡಿಬೇಕು. ಆಪ್ಷನ್ ಇಂದ ಹೊರಗೆ ಬರ್ಬೇಕಂದ್ರೆ ಏನ್ ಮಾಡ್ಬೇಕು, ಎಸ್ಕೇಪ್ ಕೀ ಹೊಡಿಬೇಕು. ಟೀಮ್ ಮೆಂಬರ್ಸ್ ನೇಮ್, ಟೀಮ್ ಮೆಂಬರ್ಸ್. ಓಕೆ, ಇದನ್ನೇ Ctrl+C Ctrl+V. ಓಕೆ, ಸಂಜಯ್ AM. ಯಾರ್ಯಾರಿದ್ದಾರೆ? ಸುಹಾನಾ PM, ಶಿವಾಲಿ S, ರವಿಶಂಕರ್. ಓಕೆ, ಇಲ್ಲಾಂದ್ರೆ ಬೆಟರ್ ಯು ಕ್ಯಾನ್ ಗಿವ್ ಲೈಕ್ ದಿಸ್: 1 2 2 3 ಪಾಯಿಂಟ್ ಸ್ಪೇಸ್. ಓಕೆ, ಇಲ್ಲಿ ನೋಡಿ 4 ಪಾಯಿಂಟ್ ಸ್ಪೇಸ್. ಸ್ಟಾರ್ಟಿಂಗ್ ಅಲ್ಲೇ ನೀವು ಟೈಮ್ಸ್ ನ್ಯೂ ರೋಮನ್ ತಗೊಂಡಿದ್ರೆ ಚೆನ್ನಾಗಿರೋದು. ಓಕೆ, ನಾನು ತಗೊಂಡ್ಲಿಲ್ಲ, ಬಟ್ ನೀವು ತಗೊಳ್ಳಿ. ಸ್ಟಾರ್ಟಿಂಗ್ ಅಲ್ಲೇ ಒಂದು ಫಾಂಟ್ ಟೈಮ್ಸ್ ನ್ಯೂ ರೋಮನ್ ಅಲ್ಲಿ ತಗೊಂಡ್ರೆ ಮಿಕ್ಕಿದೇನು ಚೇಂಜ್ ಮಾಡೋ ಅವಶ್ಯಕತೆ ಇರಲ್ಲ. ಓಕೆ, ಇಲ್ಲಿ ನೋಡಿ, ಸೆಲೆಕ್ಟ್ ದ ಟೀಮ್ ಮೆಂಬರ್ಸ್. ಇಲ್ಲಿ ಏನ್ ಮಾಡ್ತೀರಾ, ಟೈಮ್ಸ್ ನ್ಯೂ ರೋಮನ್. ಓಕೆ, ಸೊ ಬೋಲ್ಡ್ ಇದೆ ನೋಡಿ, ಫಾಂಟ್ ವೇಟ್ ಅಂತ ಇದೆಯಲ್ಲ, ಬೋಲ್ಡ್ ಸೆಲೆಕ್ಟ್ ಮಾಡಿ. ಏನ್ ಸೆಲೆಕ್ಟ್ ಮಾಡ್ತೀರಾ, ಬೋಲ್ಡ್. ಸೊ ಸೆಲೆಕ್ಟ್ ಆಲ್ ದ ಟೆಕ್ಸ್ಟ್, ಕನ್ವರ್ಟ್ ಟು ಟೈಮ್ಸ್ ನ್ಯೂ ರೋಮನ್. ಸ್ಟಾರ್ಟಿಂಗ್ ಟೈಮ್ಸ್ ನ್ಯೂ ರೋಮನ್ ತಗೊಂಡ್ರೆ ಕಾಪಿ ಪೇಸ್ಟ್ ಮಾಡುವಾಗ ಎಲ್ಲ ಟೈಮ್ಸ್ ನ್ಯೂ ರೋಮನ್ ಅಲ್ಲೇ ಇರುತ್ತೆ. ಸೊ ಟೀಮ್ ಮೆಂಬರ್ಸ್ ನೇಮ್ ಐ ವಿಲ್ ಪುಟ್ ಇನ್ ಬ್ಲಾಕ್ ಕಲರ್ ಅಂಡ್ ರಿಮೈನಿಂಗ್ ಆಲ್ ಇನ್ ಬ್ಲೂ ಕಲರ್, ಅವ್ರ ನಿಮ್ ಇಷ್ಟ, ನಿಮ್ ಚಾಯ್ಸ್. ಓಕೆ, ಬೆಟರ್ ಆಪ್ಷನ್ ಅಂದ್ರೆ ನೋಡಿ, ನೀವು ಈ ತರ ಒಂದು ಟೆಕ್ಸ್ಟ್ ಚೇಂಜ್ ಮಾಡ್ಕೊಳ್ಳಿ. ಓಕೆ, ಒನ್ ಟೆಕ್ಸ್ಟ್ ರೆಡಿ ಮಾಡ್ಕೊಂಡಾದ್ಮೇಲೆ ಸೆಲೆಕ್ಟ್ ದ ಟೆಕ್ಸ್ಟ್, Ctrl+C Ctrl+V, ಲೈಕ್ ದಿಸ್. Ctrl+C Ctrl+V Ctrl+V. ಓಕೆ, ಸೊ ಇದನ್ನ ಚೇಂಜ್ ಮಾಡ್ಕೊಂತ ಹೋಗೋದಷ್ಟೇ. ಓಕೆ, ಸೊ ಶಿವಾಲಿ S,
Shekhar Suman and Sahana BS. ಓಕೆ, ಅರ್ಥ ಆಯ್ತಾ? ಇನ್ನೂ ಮುಗ್ದಿಲ್ಲ, ನೋಡ್ಕೊಳ್ಳಿ. ಅದ್ರ ಜೊತೆಗೆ ಬಹಳ ಇಂಪಾರ್ಟೆಂಟ್, ಸೀಲ್ ಅಂಡ್ ಸಿಗ್ನೇಚರ್ ಆಫ್ ಯುವರ್ ಮೆಂಟರ್ ಆರ್ ಪ್ರಿನ್ಸಿಪಲ್ ಆರ್ HOD. ಓಕೆ, ಇಲ್ಲಿ ನೋಡಿ, ಇಲ್ಲಿ ಉದಾಹರಣೆಗೆ ಲೆಟ್ ಅಸ್ ಕನ್ಸಿಡರ್ ಡಾಕ್ಟರ್ ಶ್ವೇತಾ. ಓಕೆ, BE MTech PhD. ಓಕೆ, ಈ ತರ ಎಂಟರ್ ಮಾಡಿ ಕೆಳಗಡೆ ಯೂನಿವರ್ಸಿಟಿ ಹೆಸರು. ಓಕೆ, ಸೊ GM ಯೂನಿವರ್ಸಿಟಿ, ಅದು GMS ಅಂತ ಕೊಟ್ಟರೆ ನಡೀತದೆ. ಸೊ BCA ಡಿಪಾರ್ಟ್ಮೆಂಟ್ GMS. ಇದು ಫಾಂಟ್ ಸೈಜ್ ಸ್ವಲ್ಪ ಕಡಿಮೆ ಮಾಡಿ, ಕೆಳಗಡೆ ಜಸ್ಟ್ ಗಿವ್ 4 to 6.5. ದಿಸ್ ಇಸ್ ಎನಫ್. ಓಕೆ, ಇಲ್ಲಿ ನೋಡಿ, ಇಲ್ಲಿ ಸೀಲು ಸಿಗ್ನೇಚರ್ ಹಾಕ್ಬೇಕು. ಅರ್ಥ ಆಗ್ತಿದೆನಾ? ಇಲ್ಲಿ ಸೀಲ್ ಹಾಕ್ಬಿಟ್ಟು ಸಿಗ್ನೇಚರ್ ಹಾಕ್ಬೇಕು. ಇಲ್ಲಿ ಯು ಕ್ಯಾನ್ ಪುಟ್ ಎ ಬಾಕ್ಸ್ ಓವರ್ ಹಿಯರ್. ಇಲ್ಲಿ ಬಾಕ್ಸ್ ಆಪ್ಷನ್ ಇದೆ, ಕಾಣ್ತಾ ಇದೆನಾ? ಇಲ್ಲಿ ನೋಡಿ, ಬಾಕ್ಸ್ ಆಪ್ಷನ್ ಇದೆ ಅಲ್ವಾ ಇಲ್ಲಿ. ಸೊ ಈ ತರ ಒಂದು ಬಾಕ್ಸ್ ಹಾಕ್ಬೋದು ನೀವು ಬೇಕಾದ್ರೆ, ಲೈಕ್ ದಿಸ್. ಇಲ್ಲೇ ಇದೆ ನೋಡಿ, ಬಾಕ್ಸ್ ಟೆಕ್ಸ್ಟ್. ಓಕೆ, ಈ ತರ ಬೇಕಾದ್ರೆ ಮಾಡ್ಕೋಬಹುದು. ಅಂಡ್ ಸೆಲೆಕ್ಟ್ ದ ಬಾಕ್ಸ್, ಚೇಂಜ್ ದ ಕಲರ್, ಝೂಮ್ ಹಾಕೊಂಡು ಸ್ವಲ್ಪ ಎಳ್ಕೊಡಿ ಈ ಕಡೆಗೆ. ಸೊ ಎಲ್ಲ ಸೆಲೆಕ್ಟ್ ಮಾಡಿ, can move like this. Okay, team members. So this is the official format. Okay, and one more thing, continuous ಆಗಿ ಒಂದೇ ಕಲರ್ ಇರಬೇಡಿ, ಚೇಂಜ್ ಮಾಡ್ತಾ ಇರಿ. ಹಂಗಂತ ಜಾತ್ರೆ ಕಲರ್ ಹಾಕಬೇಡಿ. ಓಕೆ, ಯು ಕ್ಯಾನ್ ಸೆಲೆಕ್ಟ್ ಅಂಡ್ ಮೇಕ್ ಇಟ್ ಬೋಲ್ಡ್. ಇಲ್ಲೆಲ್ಲ ನೀವು ಹೇಗೆ ವಿಂಡೋಸ್ ಮೈಕ್ರೋಸಾಫ್ಟ್ ಯೂಸ್ ಮಾಡ್ತಿರಲ್ಲ ರಿಪೋರ್ಟ್ ಮಾಡೋದಕ್ಕೆ, ಅದೇ ತರ ಆಪ್ಷನ್ಸ್ ಇದೆ ಇಲ್ಲಿ. ಫಾಂಟ್ ಸೈಜು, ಕಲರು, ಫಾಂಟ್ ವೇಟ್, ಸೊ ಡಿಫ್ರೆಂಟ್ ಕೈಂಡ್ ಆಫ್ ಆಪ್ಷನ್ಸ್ ಆರ್ ಅವೈಲಬಲ್. ಸೊ ಇಲ್ಲಿ ಏನಾಗಬೇಕು, ಪ್ರಾಜೆಕ್ಟ್ ಅಪ್ರೂವ್ಡ್, ಸೀಲ್ ಅಂಡ್ ಸಿಗ್ನೇಚರ್ ಬೈ HOD ಆರ್ ಪ್ರಿನ್ಸಿಪಲ್ ಆರ್ ಮೆಂಟರ್. ಓಕೆ, ಇಲ್ಲಿ ನೋಡಿ, ಇನ್ನೊಂದು Control S ಅಂತ ಹೊಡೀರಿ, ಅಥವಾ ಫೈಲ್ ಸೇವ್. ನಿಮ್ಮ ಎಡಗೈ ಯಾವಾಗ್ಲೂ Control S ಹತ್ರ ಇಡಬೇಕು, ಹೊಡಿತಾ ಇರ್ಬೇಕು ಸುಮ್ಮನೆ. Control S ಅಂತ ಹೊಡಿತಾ ಇರ್ಬೇಕು. ಇಲ್ಲ ಅಂದ್ರೆ ಇಷ್ಟು ಮಾಡಿದ್ದು ಹೋಗ್ಬಿಡುತ್ತೆ, ಇಷ್ಟು ಕಷ್ಟಪಟ್ಟು ಮಾಡಿದ್ದು ಹೋಗ್ಬಿಡುತ್ತೆ. ಅಟ್ಲೀಸ್ಟ್ ಫೈಲ್ ಸೇವ್ ಅಂತನಾರು ಕೊಡಿ, ಇಲ್ಲ Control S ಅಂತನಾರು ಅವಾಗ ಹೊಡಿತಾ ಇರಿ ಸುಮ್ಮನೆ. ಓಕೆ, ವಿ ನೀಡ್ ಟು ಆಡ್ ಬಿಲ್ ಆಫ್ ಮೆಟೀರಿಯಲ್ಸ್. ಸೊ ಇದ್ರ ಮೇಲೆ ಈ ತರ ತಗೊಳ್ಳಿ. ಓಕೆ, ಸೆಲೆಕ್ಟ್ ದ ಏರಿಯಾ. ಇಲ್ಲಿ ನೋಡಿ, ನೀವು ಸೆಲೆಕ್ಟ್ ಮಾಡಿದಾಗ ಯು ಕ್ಯಾನ್ ಕಸ್ಟಮೈಸ್. ಸೆಲೆಕ್ಟ್ ಮಾಡಿದಾಗ ಹೇಗೆ ಬೇಕಾಗಿ ಕಸ್ಟಮೈಸ್ ಮಾಡ್ಕೋಬಹುದು. ಓಕೆ, ಅಬ್ಸರ್ವ್ ಹಿಯರ್. ಸೊ ಬಿಲ್ ಆಫ್ ಮೆಟೀರಿಯಲ್ಸ್ ಅಂದ್ರೆ ಈ ತರ ತಗೊಳ್ಳಿ, Control C Control V. ಓಕೆ, ಸಿಂಪಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ, ಅರ್ಥ ಆಯ್ತಾ? ಸೊ ಇದು ಬಿಲ್ ಆಫ್ ಮೆಟೀರಿಯಲ್ಸ್, ವಿ ಕಾಲ್ ಇಟ್ ಆಸ್ ಬಿಲ್ ಆಫ್ ಮೆಟೀರಿಯಲ್ಸ್. ಸೊ ಇಲ್ಲಿ ನೋಡಿ, ಕಂಟ್ರೋಲ್ ಇಟ್ಕೊಂಡು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಾನು ಏನ್ ಮಾಡ್ತಾ ಇದ್ದೀನಿ, ಎಲ್ಲ ಒಟ್ಟಿಗೆ ಮೂವ್ ಮಾಡಬೇಕು ಅಂದಾಗ ಕಂಟ್ರೋಲ್ ಇಟ್ಕೊಂಡು ಏನ್ ಮಾಡ್ಬೇಕು, ಎಲ್ಲ ಸೆಲೆಕ್ಟ್ ಮಾಡ್ಬೇಕು. ಆಮೇಲೆ ಈ ತರ ಮೂವ್ ಮಾಡ್ಬೋದು ನೋಡಿ. ಕಂಟ್ರೋಲ್ ಇಟ್ಕೊಂಡು ಸೆಲೆಕ್ಟ್ ಮಾಡಿ, ಆಮೇಲೆ ಯು ಕ್ಯಾನ್ ಮೂವ್ ಲೈಕ್ ದಿಸ್. ಅದಾದ್ಮೇಲೆ ಇಲ್ಲಿ ನೋಡಿ, ಇದು ಲೈನ್, ಇದೇನಿದು ಸ್ಟ್ರೇಟ್ ಲೈನ್. ಸೊ ಕಾಂಪೋನೆಂಟ್ ನೇಮು ಕಾಸ್ಟ್ ಇಲ್ಲಿ ಹಾಕ್ಬೋದು ನಾವು. ಓಕೆ, ಆಮೇಲೆ ಹೊರಗೆ ಬರಬೇಕು ಅಂದ್ರೆ ಎಸ್ಕೇಪ್ ಕೀ ಹೊಡೀರಿ. ಇಲ್ಲಿ ನೋಡಿ, ಇನ್ನೊಂದ್ಸತಿ ಹೇಳ್ತೀನಿ, ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲಿಂದ ಇಲ್ಲಿ ಕ್ಲಿಕ್ ಮಾಡಿ. ಓಕೆ, ರೈಟ್ ಕ್ಲಿಕ್ ಮಾಡ್ಬೇಕು. ಫಸ್ಟ್ ಏನ್ ಮಾಡ್ಬೇಕು, ಲೆಫ್ಟ್ ಕ್ಲಿಕ್ ಮಾಡೋದು ಸೆಲೆಕ್ಷನ್ಗೆ ಆಯ್ತು. ಹೊರಗೆ ಬರ್ಬೇಕಂದ್ರೆ ಏನು, ರೈಟ್ ಕ್ಲಿಕ್ ಮಾಡಿ. ಓಕೆ, ಇನ್ನೊಂದ್ಸತಿ ಹೇಳ್ತೀನಿ ನೋಡಿ, ಲೆಫ್ಟ್ ಕ್ಲಿಕ್, ರೈಟ್ ಡಬಲ್ ಕ್ಲಿಕ್. ರೈಟ್ ಎಷ್ಟು ಸತಿ ಕ್ಲಿಕ್ ಆಗಬೇಕು, ಡಬಲ್, ದೆನ್ ಎಸ್ಕೇಪ್ ಕೀ. ಆಮೇಲೆ ಏನ್ ಹೊಡಿತೀರಾ, ಎಸ್ಕೇಪ್ ಕೀ. ಅಬ್ಸರ್ವ್ ಹಿಯರ್, ಇಲ್ಲಿ ನೋಡಿ. ಸೊ ಕಾಂಪೋನೆಂಟ್ಸ್ ನೇಮ್
components name. Okay, so components name, you can reduce the size. Components name, okay. ಆಮೇಲೆ cost of the component. Okay, so you can edit, select, you can increase the size. 8 ಕೊಟ್ಟಿದ್ದೀನಿ, ಇದನ್ನು ಕೂಡ 8 ಗೆ ಇಡ್ತೀನಿ. ಓಕೆ, ಸೊ ಜಸ್ಟ್ ಇಲ್ಲಿ ನೋಡಿ, ಇದನ್ನ ಎಂಟರ್ ಮಾಡ್ತೀನಿ. ಕಾಂಪೊನೆಂಟ್ಸ್ ನೇಮ್ ಆರ್ ಓಕೆ, ಒಂದೇ ಸಮನಾಗಿ ಇಟ್ಬೇಡ, ಕಾಸ್ಟ್ ಆ್ಯಂಡ್ ಕಾಂಪೊನೆಂಟ್ಸ್ ನೇಮ್. ಓಕೆ, ಸೊ ನೀವು ಇದನ್ನ ಎಳ್ಕೋಬೋದು. ಈ ಥರ ಕ್ಲಿಕ್ ಮಾಡಿ ಎಳ್ಕೊಳ್ಳಿ, ಎಷ್ಟಕ್ಕೆ ಬೇಕಷ್ಟು ಎಳ್ಕೋಬೋದು. ಕ್ಲಿಕ್ ಮಾಡಿ ಎಳ್ಕೊಳ್ಳಿ. ಸೊ ಕ್ಲಿಕ್ ಮಾಡಿ ಎಳ್ಕೊಳ್ಳಿ, ಕ್ಲಿಕ್ ಮಾಡಿ ಎಳ್ಕೊಳ್ಳಿ. ಓಕೆ, ಸೊ ಇಲ್ಲೂ ಕ್ಲಿಕ್ ಮಾಡಿ ಎಳ್ಕೊಳ್ಳಿ, ಲೈಕ್ ದಿಸ್. ನೋಡಿ, ಅದು ಗ್ರಿಡ್ ಲೈನ್ ಇದೆಯಲ್ಲ ಬ್ಯಾಕ್ಗ್ರೌಂಡ್ ಅಲ್ಲಿ, ಗ್ರಿಡ್ ಲೈನಿಗೆ ಅಡ್ಜಸ್ಟ್ ಆಗುತ್ತೆ ಯಾವಾಗಲೂ. ಓಕೆ, ಯಾವಾಗಲೂ ಎದಕ್ಕೆ ಅಡ್ಜಸ್ಟ್ ಆಗುತ್ತೆ? ಗ್ರಿಡ್ ಲೈನಿಗೆ ಅಡ್ಜಸ್ಟ್ ಆಗುತ್ತೆ. ಸೊ ಕಾಸ್ಟ್ 8 ಅಲ್ಲಿದೆ, ಕಾಂಪೊನೆಂಟು 7 ಅಲ್ಲಿದೆ. ಸೊ ಐ ವಿಲ್ ಮೇಕ್ ಇಟ್ 7 ಟು ಮ್ಯಾಚ್. ಓಕೆ, ಸೊ ಫೈರ್ ಆ್ಯಂಡ್ ಸೆನ್ಸರ್ ನೋಡ್ಕೊಳ್ಳಿ. ಸೊ ಫಸ್ಟ್ ಬಂದ್ಬಿಟ್ಟು ಐ ವಿಲ್ ಯೂಸ್ ESP32. ESP32. Okay, and you can introduce another line here. ಇಲ್ಲಿ ಬೇಕಂದ್ರೆ ಇನ್ನೊಂದು ಲೈನ್ ಹಾಕ್ಬೋದು ಈ ಥರ. ಓಕೆ, ಎಂಡ್ ಮಾಡುವಾಗ ರೈಟ್ ಕ್ಲಿಕ್ ಡಬಲ್ ಕ್ಲಿಕ್ ಮಾಡಿ, 2 ಸತಿ ಡಬಲ್ ಕ್ಲಿಕ್ ಮಾಡಬೇಕು. ಎಂಡ್ ಮಾಡುವಾಗ ರೈಟ್ ಕ್ಲಿಕ್ 2 ಸತಿ ಕ್ಲಿಕ್ ಮಾಡಿ, ಆ್ಯಂಡ್ ಯು ಕ್ಯಾನ್ ಆ್ಯಡ್ ದ ಕಾಸ್ಟ್. ಎಷ್ಟು? ಲೈಕ್ 1850 ಅಂತ ಹಾಕ್ಬೋದು. ಓಕೆ, and component number 1. Similarly 2, 3, 4, 5, 6. Okay, so 2, 3, 4, 5 ಎಂಡಿಗೆ ಟೋಟಲ್ ಹಾಕ್ತೀನಿ ನಾನು. ಓಕೆ, ಎಂಡಿಗೆ ಏನು ಮಾಡ್ತೀನಿ? ಟೋಟಲ್ ಹಾಕ್ಬಿಡ್ತೀನಿ, ಏನು ಬೇಡ. ಸೊ ವಿಲ್ ಆ್ಯಡ್ ಟೋಟಲ್. ಅಬ್ಸರ್ವ್ ಮಾಡಿ, ಒಂದ್ಸತಿ ನೋಡ್ಕೊಳ್ಳಿ. ಓಕೆ, ಕ್ಯಾಲ್ಕುಲೇಷನ್ ಮಾಡಿ ಎಷ್ಟಾಗುತ್ತೆ ಹೇಳಿ. 850 ಪ್ಲಸ್ ನೆಕ್ಸ್ಟು ಫೈರ್ ಸೆನ್ಸಾರ್. ನೆಕ್ಸ್ಟ್ ಏನು ಬೇಕು? ಫೈರ್ ಸೆನ್ಸಾರ್. ಕಂಟ್ರೋಲ್ C, ಕಂಟ್ರೋಲ್ V. ಲೆಟ್ ಅಸ್ ಕನ್ಸಿಡರ್ ಆಸ್ ಎ 250 rupees. 850 250 ಆ್ಯಡ್ ಮಾಡಿ. ನೆಕ್ಸ್ಟ್ ಏನು ಬೇಕು? ಸ್ಮೋಕ್ ಸೆನ್ಸಾರ್ ಅಥವಾ MQ135 ಸೆನ್ಸಾರ್ ಅಂತ ಕೊಡ್ಬೋದು. ಓಕೆ, ಎಲ್ಲದ ಅಲೈನ್ಮೆಂಟ್ ಒಂದೇ ಥರ ಇರಲಿ. ಸೊ ಇದನ್ನ ಬೇಕಾದ್ರೆ ಸೈಡಿಗೆ ತಗೊಳ್ಳಿ. ಇಲ್ಲಿ ನೋಡಿ, ಆಪ್ಷನ್ ಇದೆ, ಸೈಡಿಗೆ ತಗೊಂಡು ಕಸ್ಟಮೈಸ್ ಮಾಡೋ ಆಪ್ಷನ್ ಕೂಡ ಕೊಡ್ತಾನೆ. ಬಟ್ ಸೆಲೆಕ್ಟ್ ಮಾಡೋವರೆಗೂ ಕಣ್ಣಿಗೆ ಕಾಣಲ್ಲ ಅದು. ಸೊ ಕಂಟ್ರೋಲ್ C, ಕಂಟ್ರೋಲ್ V. ಓಕೆ, ಸೊ 150 ಅನ್ಕೊಳ್ಳಿ. ಕಂಟ್ರೋಲ್ C, ಕಂಟ್ರೋಲ್ V. ನೆಕ್ಸ್ಟ್ ಏನು ಬೇಕು? ಜಂಪರ್ ವೈರ್ಸ್. ಇದೇ ಸ್ವಲ್ಪ ಜಾಸ್ತಿ ಆಗುತ್ತೆ, ಅಪ್ ಟು 250 ವರೆಗೂ ಹೋಗುತ್ತೆ. ಆಮೇಲೆ ಅದರ್ಸ್. ಆಮೇಲೆ ಏನು ಮಾಡ್ತೀರಾ? ಅದರ್ಸ್. ಅದರ್ಸ್ ಅಂದರೆ ಬ್ರೆಡ್ ಬೋರ್ಡು, LED ಗಿಲಿಡಿ ಎಲ್ಲ ಇರುತ್ತಲ್ಲ, ಎಲ್ಲ ಸೇರಿ ಅಂದಾಜು ಒಂದು 850 ಆಯಿತು ಅಂತ ಅನ್ಕೊಳ್ಳಿ. ಎಷ್ಟಾಯಿತು ಟೋಟಲು? 1000. ಕರೆಕ್ಟಾ? 1500 ಆಗುತ್ತೆ ಅಷ್ಟೇನಾ? ಎಷ್ಟಾಯಿತು? 850 ಪ್ಲಸ್ 250 800, 900, 1000, 1100. ಓಕೆ, 1200. ಎಷ್ಟಾಗುತ್ತೆ ಟೋಟಲ್? 1000. ಓಕೆ, ಒಂದು ರೌಂಡ್ ಫಿಗರ್ ಹಾಕಿಡ್ತೀನಿ, 2500 ಅಂತ. ಓಕೆ, ಅರ್ಥ ಆಯ್ತಾ? ಅರ್ಥ ಆಯ್ತಾ? ಇದು ಬಿಲ್ಲಿಂಗ್ ಆಫ್ ಕಾಂಪೋನೆಂಟ್ಸ್ ಈ ಥರ ಆ್ಯಡ್ ಮಾಡಬೇಕು. ಓಕೆ, ಇದು ಆ್ಯಕ್ಚುಲಿ ಕಂಪ್ನೀಸ್ಗಳಲ್ಲಿ ಪ್ರಾಜೆಕ್ಟ್ ಅಪ್ರೂವಲ್ ಕೊಡುವಾಗ ಸರ್ಕ್ಯೂಟ್ ನೋಡ್ತಾರೆ, ವಾಟ್ ಈಸ್ ದ ಕಾಸ್ಟ್ ನೋಡ್ತಾರೆ, ಅಪ್ರೂವ್ ಮಾಡ್ಬೇಕಾ ರಿಜೆಕ್ಟ್ ಮಾಡ್ಬೇಕಂತ ಡಿಸೈಡ್ ಮಾಡ್ತಾರೆ. ಇಲ್ಲಿ ಸಿಗ್ನೇಚರ್ ಇರುತ್ತಲ್ಲ, ಇಲ್ಲಿ ರಿಜೆಕ್ಟೆಡ್ ಅಂತ
ಹಾಕ್ತಾರೆ. ರಿಜೆಕ್ಟೆಡ್ ಅಂತ ಹಾಕಿದ್ರು ಕೂಡ ದೇರ್ ಇಸ್ ಅ ಸೈನ್, ಪ್ರಾಜೆಕ್ಟ್ ರಿಜೆಕ್ಟೆಡ್, ರೀಸನ್ ಬರೀತಾರೆ. ಅಕ್ಸೆಪ್ಟೆಡ್ಗೆ ರೀಸನ್ ಇರಲ್ಲ. ಓಕೆ, ಅಕಸ್ಮಾತ್ ಪ್ರಾಜೆಕ್ಟ್ ರಿಜೆಕ್ಟ್ ಆಯ್ತು ಅಂದ್ರೆ ಇಲ್ಲಿ ನೋಡಿ, ಇಫ್ ಪ್ರಾಜೆಕ್ಟ್ ರಿಜೆಕ್ಟೆಡ್ ರೀಸನ್ ಕೆಳಗಡೆ ಬರೆಯೋದು. ಅಬ್ಸರ್ವ್ ಮಾಡಿ, ಪ್ರಾಜೆಕ್ಟ್ ರಿಜೆಕ್ಷನ್. ಸೊ ರೀಸನ್ ಇಲ್ಲಿ ಬರಿಬೇಕು, ಏನಕ್ಕೆ ಪ್ರಾಜೆಕ್ಟ್ ರಿಜೆಕ್ಟ್ ಆಗಿದೆ ಅಂತ. ಇಲ್ಲಿ ಮೆಂಟರ್, HOD, ಪ್ರಿನ್ಸಿಪಲ್ ಯಾರು ಇರ್ತಾರಲ್ಲ ಅವ್ರು ಬರಿಬೇಕು. ಯಾಕೆ ರಿಜೆಕ್ಟ್ ಆಗಿದೆ, ರೀಸನ್ ಏನು ಅಂತ ಅವ್ರು ಬರೀತಾರೆ. ಓಕೆ, ಅಕ್ಸೆಪ್ಟೆಡ್ ಆದ್ರೆ ಅಕ್ಸೆಪ್ಟೆಡ್ ಅಂತ ಸೀಲ್ ಇರುತ್ತೆ, ಅಕ್ಸೆಪ್ಟೆಡ್ ಸೀಲ್ ಹಾಕ್ತಾರೆ, ಅವ್ರ ಸಿಗ್ನೇಚರ್ ಹಾಕ್ತಾರೆ. ಅಲ್ಲಿವರೆಗೂ ಫಂಡ್ಸಿಗೆ ಹೋಗಿ, ನೆಕ್ಸ್ಟ್ ಎಲ್ಲಿಗೆ ಹೋಗುತ್ತೆ, IT ಕಂಪ್ನಿಲಿ ಆದ್ರೆ ಫಂಡ್ಸಿಗೆ ಹೋಗುತ್ತೆ. ಆ ಪ್ಲಾನ್ ನ ಇಟ್ಕೊಂಡು ಅವ್ರು ಏನ್ ಮಾಡ್ತಾರೆ, ಫಂಡ್ಸ್ ರಿಲೀಸ್ ಮಾಡ್ತಾರೆ, ಬಿಲ್ಲಿಂಗ್ ಆಗುತ್ತೆ, ಇನ್ವಾಯ್ಸ್ ಆಗುತ್ತೆ, ಅದಾದ್ಮೇಲೆ ಕಾಂಪೋನೆಂಟ್ಸ್ ಬರುತ್ತೆ, ಅದಾದ್ಮೇಲೆ ಡೆವಲಪ್ಮೆಂಟ್. ಓಕೆ, ಸೊ ಇಷ್ಟು ಮಾಡಿ ಇವಾಗ ನೆಕ್ಸ್ಟ್ ಹೇಳ್ತೀನಿ. ವಿ ನೀಡ್ ಟು ಎಂಟರ್ ಕಾಲೇಜ್ ಲೋಗೋ ಹಿಯರ್. ಏನ್ ಹಾಕ್ಬೇಕು, ಕಾಲೇಜ್ ಲೋಗೋ ಹಾಕ್ಬೇಕು. ಸೊ ಗೋ ಟು ಗೂಗಲ್, ಸರ್ಚ್ ಫಾರ್ GMU ಲೋಗೋ. ಈ ಲೋಗೋ ಸಿಗುತ್ತಲ್ಲ, ಇಲ್ಲಿ ನೋಡಿ, ಸೇವ್ ಇಮೇಜ್ ಆಸ್. ಹೆಸರು ಏನಂತ ಸೇವ್ ಮಾಡಬೇಕು, GMU ಲೋಗೋ, GMU ಲೋಗೋ. ಇಲ್ಲಿ ನೋಡಿ, ವೆಬ್ ಪಿ ಅಂತ ಬಂತು ಅಂದ್ರೆ, ಸೇವ್ ಆಗುವಾಗ ವೆಬ್ ಪಿ ಅಂತ ಬಂತು ಅಂದ್ರೆ ಅದನ್ನ ಯೂಸ್ ಮಾಡಂಗಿಲ್ಲ. ವೆಬ್ ಪಿ ಅದು ಇದು ಅಕ್ಸೆಪ್ಟ್ ಮಾಡಲ್ಲ, ಯಾವುದು ನಮ್ಮ EasyED ಅಕ್ಸೆಪ್ಟ್ ಮಾಡಲ್ಲ. ಸೇವ್ ಮಾಡಿದ್ಮೇಲೆ ಇಲ್ಲಿ ನೋಡಿ, ಫೈಲ್ ಇಂಪೋರ್ಟ್ ಇಮೇಜ್ ಏನಂತ ಇದೆ, ಫೈಲ್ ಇಂಪೋರ್ಟ್ ಇಮೇಜ್. ಸೆಲೆಕ್ಟ್ ಇಮೇಜ್, ಎಲ್ಲೋಯ್ತಪ್ಪ ಅದು, ಹಾ, ಸೆಲೆಕ್ಟ್ ದ ಇಮೇಜ್. ಇಲ್ಲಿ ನೋಡಿ, ಅದು ಯಾವುದೋ GFIF ಅಲ್ಲಿ ಡೌನ್ಲೋಡ್ ಆಗಿದೆ. ತಗೊಂತಾ ಇದೆನಾ, ತಗೊಂತಾ ಇಲ್ಲ. ನಮಗೆ PNG ಅಲ್ಲಿ ಬೇಕು. ಯಾವ ಫಾರ್ಮೆಟ್ ಅಲ್ಲಿ ಬೇಕು, PNG. ಅಬ್ಸರ್ವ್ ಮಾಡಿ, ಸೊ PNG ಕನ್ವರ್ಟರ್, ಆನ್ಲೈನ್ ಅಲ್ಲಿ PNG ಕನ್ವರ್ಟರ್ ಅಂತ ಸಿಗುತ್ತೆ ನಿಮಗೆ, ಯಾವ್ದಾದ್ರು ವೆಬ್ಸೈಟ್ ಹೋಗಿ. ಓಕೆ, PNG ಕನ್ವರ್ಟರ್ ನೀವು ಯಾವುದೇ ಬೇರೆ ಫಾರ್ಮೆಟ್ ಅಲ್ಲಿ ತಗೊಂತು, ವೆಬ್ ಪಿ ಅಂತ ಬರುತ್ತೆ, ಅದೊಂದು ತಲೆನೋವು. GIF ಅಂತ ಬರುತ್ತೆ, ಅದೊಂದು ತಲೆನೋವು. ಈ GTFIF ಅಂತ ಬಂದಿದೆಯಲ್ಲ, ಅದೊಂದು ತಲೆನೋವು ನಮಗೆ. ಸೊ ಸೆಲೆಕ್ಟ್ ದ ಲೋಗೋ, ಕ್ಲಿಕ್ ಆನ್ ಕನ್ವರ್ಟ್, ಅಷ್ಟೇ. ಕನ್ವರ್ಟ್ ಟು ನಮ್ಗೆ ಯಾವ್ದ್ರಲ್ಲಿ ಬೇಕು ಅಂದ್ರೆ PNG. ಸೆಲೆಕ್ಟ್ ದ PNG, ಕನ್ವರ್ಟ್. ಓಕೆ, ಸೊ ಈ ತರ ಕನ್ವರ್ಟ್ ಆಗುತ್ತೆ. ಜಸ್ಟ್ ಡೌನ್ಲೋಡ್. ಓಕೆ, ಸೊ ಡೌನ್ಲೋಡ್ ಆಯ್ತು. ಇಲ್ಲಿ ನೋಡಿ, ನಿಮಗೆ ಈ ತರ ಎಕ್ಸ್ಟೆನ್ಷನ್ಸ್ ಕಾಣಿಸ್ತಾ ಇಲ್ಲ ಅಂದ್ರೆ, .png ಅಂತ ಎಕ್ಸ್ಟೆನ್ಷನ್ ಕಾಣಿಸ್ತಾ ಇಲ್ಲ ಅಂದ್ರೆ, ವ್ಯೂ ಶೋ ಫೈಲ್ ನೇಮ್ ಎಕ್ಸ್ಟೆನ್ಷನ್ ಅಂತ ಕೊಟ್ರೆ ಕಾಣಿಸುತ್ತೆ. ಈಗ ವಾಪಸ್ ಬರೋಣ, EasyEDA ಎಲ್ಲಿಗೆ ಹೋಗ್ಬೇಕು, ಫೈಲ್ ಇಂಪೋರ್ಟ್ ಇಮೇಜ್, ಸೆಲೆಕ್ಟ್ ಇಮೇಜ್, ಯಾವ್ದು ತಗೋಬೇಕು, ಡಾಟ್. ಸೊ ಇಮಿಡಿಯೇಟ್ ಆಗಿ ಬರುತ್ತೆ. ಓಕೆ, ಇಲ್ಲಿ ನೋಡಿ, ಪ್ಲೇಸ್ ಮಾಡಿದ ತಕ್ಷಣ ಎಸ್ಕೇಪ್ ಕೀ ಹೊಡೀರಿ, ಇಲ್ಲ ಅಂದ್ರೆ ಅದು ಹಾಗೆ ಪೇಸ್ಟ್ ಆಗ್ತಾ ಹೋಗ್ಬಿಡುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಏನ್ ಮಾಡಬೇಕು, ಎಸ್ಕೇಪ್ ಕೀ. ಇಲ್ಲಿ ನೋಡಿ, ಝೂಮ್ ಹಾಕೊಳ್ಳಿ, ಸೆಲೆಕ್ಟ್, ಯು ಕ್ಯಾನ್ ರೆಡ್ಯೂಸ್ ದ ಸೈಜ್, ಯು ಕ್ಯಾನ್ ರೆಡ್ಯೂಸ್ ದ ಸೈಜ್ ಲೈಕ್ ದಿಸ್. ಆಫ್ಟರ್ ದ್ಯಾಟ್ ಇಲ್ಲಿ ನೋಡಿ, ಸೊ GM University. Okay, so ಇಲ್ಲಿ select, you can increase the size up to 48 ಕಮ್ಮಿ ಆಯ್ತು. Okay, so GM Universe, select, change the color to maroon. Okay, GM University. And ಸೊ ಯಾವ್ದಾರ ಒಂದು ಟೆಕ್ಸ್ಟ್, ಇಲ್ಲ ಡೈರೆಕ್ಟ್ ಟೆಕ್ಸ್ಟ್ ತಗೋಬಹುದು ನೀವು, ಇಲ್ಲಿ ಇರುತ್ತಲ್ಲ. ಸೊ ಇಲ್ಲಿ ನೋಡಿ, ಅಡ್ರೆಸ್ ಹಾಕ್ಬೇಕಲ್ವಾ, ಅಡ್ರೆಸ್ಸಿಗೆ ಏನ್ ಮಾಡ್ತಾರೆ, ಗೋ ಟು ಗೂಗಲ್, GM University ದಾವಣಗೆರೆ. ಇಲ್ಲಿರುತ್ತೆ ನೋಡಿ ಗೂಗಲ್ ಅಡ್ರೆಸ್ ಅಲ್ಲಿ, ಅಡ್ರೆಸ್, ಫೋನ್ ನಂಬರ್, ಪ್ರಾಡಕ್ಟ್, ಸರ್ವಿಸಸ್ ಇದೆಲ್ಲ ಕಾಪಿ ಮಾಡ್ಕೊತೀನಿ. ಕಾಪಿ ಮಾಡ್ಕೊಂಡು ಇದರೊಳಗಡೆ ಪೇಸ್ಟ್. ಓಕೆ, ರೆಡ್ಯೂಸ್ ದ ಸೈಜ್, ಭಾಳ ಕಮ್ಮಿ ಆಯ್ತು. ಓಕೆ,
ಸೊ ಫೋನ್ ನಂಬರ್ ಮೇಲಕ್ಕೆ ಹೋಗ್ಬೇಕು, ಬ್ಯಾಕ್ ಸ್ಪೇಸ್. ಪ್ರಾಡಕ್ಟ್ಸ್ ಅಂಡ್ ಸರ್ವಿಸ್ ಕೂಡ ಮೇಲಕ್ಕೆ ಹೋಗ್ಬೇಕು, ಬ್ಯಾಕ್ ಸ್ಪೇಸ್. ಅರ್ಥ ಆಯ್ತಾ? ಅರ್ಥ ಆಯ್ತಾ ನಿಮಗೆ? ಸೊ ಕೆಳಗಡೆ ಅಡ್ರೆಸ್ಸು ಪುಟ್ ಇಟ್ ಇನ್ ಬ್ಲ್ಯಾಕ್ ಕಲರ್. ಕೆಳಗಡೆ ಅಡ್ರೆಸ್ ಇದೆಯಲ್ಲ, ಪುಟ್ ಇಟ್ ಇನ್ ಬ್ಲ್ಯಾಕ್ ಕಲರ್. ಸೊ ಮೇಕ್ ಇಟ್ ಆಸ್ ವೆಬ್ಸೈಟ್. ವೆಬ್ಸೈಟ್. ಓಕೆ. ಸೊ ನೋಡಿ, ಇದನ್ನ ಬೇಕಾದ್ರೆ ಇನ್ನು ಸ್ವಲ್ಪ ಸಣ್ಣಕ್ಕೆ ಮಾಡ್ಕೊಳ್ಳಿ. ಓಕೆ, ಈ ಥರ ಇರಲಿ. ಇದಾದ್ಮೇಲೆ ಏನು ಮಾಡಿ, ಅಬ್ಸರ್ವ್ ಹಿಯರ್, ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಹಾಕಿ. ಈ ಥರ ಫ್ರಮ್ ಹಿಯರ್ ಟು ಹಿಯರ್ ಪುಟ್ ಅ ಲೈನ್ ಲೈಕ್ ದಿಸ್. ಎಂಡ್ ಮಾಡುವಾಗ ರೈಟ್ ಕ್ಲಿಕ್ 2 ಸತಿ ಕ್ಲಿಕ್ ಮಾಡಬೇಕು. ಆ್ಯಂಡ್ ಯು ಕ್ಯಾನ್ ಆಲ್ಸೋ ಚೇಂಜ್ ದ ಕಲರ್ ಟು ಮೆರೂನ್. ಓಕೆ. ಸೊ ಎಕ್ಸಾಕ್ಟಾಗಿ ಬಂದಿಲ್ಲ, ಸ್ವಲ್ಪ ಎಕ್ಸಾಕ್ಟಾಗಿ ಹಾಕಿ ಅಷ್ಟೇ. ಸೊ ಲೈನ್ ಇದೆಯಲ್ಲ, ಪುಟ್ ಇಟ್ ಲೈಕ್ ಎಕ್ಸಾಕ್ಟ್. ಸೊ ಇಲ್ಲಿಂದ ಸೊ ಝೂಮ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ, ಝೂಮ್ ಮಾಡ್ಕೊಂಡು ವರ್ಕ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಓಕೆ. ಸ್ವಲ್ಪ ಸ್ಟ್ರೈಟ್ ಲೈನ್ ಬರೋಂಗೆ ಹಾಕಿ ಅಷ್ಟೇ. ಓಕೆ. ಸೊ ದಿಸ್ ಈಸ್ ಅವರ್ ಬ್ಲೂ ಪ್ರಿಂಟ್ ಫಾರ್ ಪ್ರಾಜೆಕ್ಟ್ ಪ್ರಪೋಸಲ್. ಇದರೊಳಗೆ ಇನ್ನೂ ಹಾಕೋದಿದೆ, ಅಬ್ಸರ್ವ್ ಮಾಡಿ. ಓಕೆ, ರೆಕಾರ್ಡ್ ಆಗ್ತಿದೆ. ಯು ಕ್ಯಾನ್ ಡೂ ಇನ್ ಯುವರ್ ಹೋಮ್ ಆಲ್ಸೋ. ಓಕೆ. ಸೊ ಹಾಫ್ ಆನ್ ಅವರ್ ಅಷ್ಟೇ ಉಳಿದಿದೆ. ಅಬ್ಸರ್ವ್ ಇಯರ್, ಏನೇನು ಕಾಂಪೊನೆಂಟ್ಸ್ ಹಾಕಿದ್ದೀನಿ? ESP32, ಫೈರ್ ಸೆನ್ಸಾರ್, MQ135 ಸದ್ಯಕ್ಕೆ ತೋರಿಸೋದಕ್ಕೆ. ಎಲ್ಲ ಕಾಂಪೊನೆಂಟ್ಸು ತೋರ್ಸಕ್ಕೆ ಬರಲ್ಲ. ಸೊ ನಾವು ಅಬ್ಸರ್ವ್ ಇಯರ್, ವಾಟ್ ಈಸ್ ಅವರ್ ಮೈಕ್ರೋ ಕಂಟ್ರೋಲ್ ಬೋರ್ಡ್ ನೇಮ್? ESP32. ಹೆಸರೇನು? ರೆಸೊಲ್ಯೂಷನ್ ಸ್ವಲ್ಪ ಜಾಸ್ತಿ ಇರೋದು ತಗೋಬೇಕು ನೀವು. ಒಳ್ಳೆ ರೆಸೊಲ್ಯೂಷನ್ 1000 ಇರಬೇಕು. ಸ್ಟ್ರೇಟ್ ಆಗಿರೋದು ಈ ಥರ. ಓಕೆ, ಈ ಥರ ಸ್ಟ್ರೇಟ್ ಆಗಿರಬೇಕು. ಎಷ್ಟಿದೆ ಇದು? 1500 ಇಂಟು 1500. ಇಲ್ಲಿ ನೋಡಿ, ರೈಟ್ ಕ್ಲಿಕ್, ಓಪನ್ ಇಮೇಜ್ ಇನ್ ನ್ಯೂ ಟ್ಯಾಬ್ ಅಂತ ಕೊಡ್ತೀರಾ. ಕ್ವಾಲಿಟಿ ಚೆನ್ನಾಗಿ ಬಂತ ನೋಡಿ. ಹೈ ಡೆಫಿನೇಷನ್ 1000 ಮೇಲಿದ್ರೆ ಚೆನ್ನಾಗಿ. ಅರ್ಥ ಆಯ್ತಾ? ಇದನ್ನ ನೋಡಿ ಏನಂತ ಸೇವ್ ಮಾಡಬೇಕು? ಸೇವ್ ಇಮೇಜ್ ಆಸ್ ESP32. ಬಟ್ ಯಾವ ಫಾರ್ಮೆಟಲ್ಲಿ ಸೇವ್ ಆಗ್ತಾ ಇದೆ ನೋಡಿ? ವೆಬ್ ಪಿ. ವೆಬ್ ಪಿ ತಗೊಳ್ಳಲ್ಲ, ಯಾವುದು ತಗೊಳ್ಳಲ್ಲ, ಯಾವುದು ಸಾಫ್ಟ್ವೇರು ವೆಬ್ ಪಿ ಅಪ್ಲಿಕೇಶನ್ ತಗೊಳ್ಳಲ್ಲ. ಆದರೂ ಸೇವ್ ಮಾಡ್ತೀನಿ. ಏನು ಮಾಡಿದೆ? ಸೇವ್ ಮಾಡಿದೆ. ಓಕೆ. ಅವಾಗಲೇ ಕನ್ವರ್ಟರ್ ಯೂಸ್ ಮಾಡಿದ್ವಲ್ಲ, ನೆನಪಿದೆನಾ? ಯು ಕ್ಯಾನ್ ಯೂಸ್ ಬ್ಯಾಕ್ಗ್ರೌಂಡ್ ರಿಮೂವರ್, remove.bg. remove.bg. PNG ಅಂದ್ರೆ ಏನು ಗೊತ್ತಾ? ಟ್ರಾನ್ಸ್ಪರೆಂಟ್ ಬ್ಯಾಕ್ಗ್ರೌಂಡ್ ಇಮೇಜ್ ಅಂತ. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ. ಈಗ ಡೌನ್ಲೋಡ್ ಮಾಡಿದ್ನೆಲ್ಲ ಯಾವ ತರ ಕಾಣ್ತಾ ಇದೆ ನೋಡಿ. ಸೊ ಬ್ಯಾಕ್ಗ್ರೌಂಡ್ ವೈಟ್ ಕಾಣುತ್ತೆ. ಎಸ್ ಆರ್ ನೋ? ಓಕೆ, ನಮಗೆ ಈ ಬ್ಯಾಕ್ಗ್ರೌಂಡ್ ಬೇಡ, ವೈಟ್ ಬ್ಯಾಕ್ಗ್ರೌಂಡ್ ಬೇಡ, ನಮಗೆ ಟ್ರಾನ್ಸ್ಪರೆಂಟ್ ಬ್ಯಾಕ್ಗ್ರೌಂಡ್ ಬೇಕು. ಅದು PNG ಅಲ್ಲಿ ಸಿಗುತ್ತೆ. ಅದಕ್ಕೆ ಏನು ಯೂಸ್ ಮಾಡ್ತಾ ಇದ್ದೀನಿ? remove.bg. remove.bg. ನೋಡೋಣ. ವೆಬ್ ಪಿ ತಗೊಂತು, ಓಕೆ. ತಗೊಂಡಿಲ್ಲ ಅಂದ್ರೆ ವಿ ವಿಲ್ ಚೇಂಜ್. ಅಪ್ಲೋಡ್ ಇಮೇಜ್. ಸೊ ವೆಬ್ ಪಿ ತಗೊಂಡಿದ್ದೀನಿ. ಆಟೋಮೆಟಿಕ್ಲಿ ಏನು ಮಾಡುತ್ತೆ? ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡುತ್ತೆ. ರಿಮೆಂಬರ್ PNG. ಯಾವ ಫಾರ್ಮ್ಯಾಟು? PNG. ಸೊ ಡೌನ್ಲೋಡ್ ಆಯ್ತಾ? ಎಸ್ ಆರ್ ನೋ? ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಅದೇ ಫೈಲ್, ಇಂಪೋರ್ಟ್ ಇಮೇಜ್, ಸೆಲೆಕ್ಟ್ ಎನ್ ಇಮೇಜ್, ರಿಮೂವ್ ಬ್ಯಾಕ್ಗ್ರೌಂಡ್. PNG ಅಲ್ಲಿ ಬಂದಿದೆ ನೋಡಿ. ಎಸ್ ಆರ್ ನೋ? PNG ಬೇಕು ನಮಗೆ. PNG ಇಸ್ ಇಂಪಾರ್ಟೆಂಟ್. ಈ ಥರ ಪ್ಲೇಸ್ ಮಾಡಿ ಎಸ್ಕೇಪ್ ಕೀ ಹೊಡೀರಿ. ಅರ್ಥ ಆಯ್ತಾ? ಇನ್ನೊಂದು ಏನು ಬೇಕು? ಫೈರ್ ಸೆನ್ಸಾರ್. ರಿಮೂವ್ ಬ್ಯಾಕ್ಗ್ರೌಂಡ್ ಹಾಗೇ ಇರಲಿ. ಫೈರ್ ಸೆನ್ಸಾರ್ ಆರ್ಡಿನೋ. ಏನು ಮಾಡ್ಬೇಕು ಹೇಳಿ? ಸ್ಟ್ರೇಟ್ ಆಗಿರೋದು ತಗೊಳ್ಳಿ. ಫೈರ್ ಸೆನ್ಸಾರ್ ಈ ಥರ ಮಲ್ಕೊಂಡಿರೋದು, ಟಿಲ್ಟ್ ಆಗಿರೋದು ತಗೋಬೇಡಿ, ಸ್ಟ್ರೇಟ್ ಆಗಿರಬೇಕು. ಓಕೆ. ಸೊ ಓಪನ್ ಇಮೇಜ್ ಇನ್ ನ್ಯೂ ಟ್ಯಾಬ್ ಅಂತ ಕೊಡೋಣ. ಕಮ್ಮಿ ಇದೆ, ರೆಸೊಲ್ಯೂಷನ್ ಕಮ್ಮಿ ಇದೆ, ಬಟ್ ನೋಡೋಣ, ಪರವಾಗಿಲ್ಲ. ಬಟ್ ರೆಸೊಲ್ಯೂಷನ್ 1000 ಮೇಲೆ ತಗೊಳ್ಳಿ. ನನಗೆ ಟೈಮ್ ಇಲ್ಲ, ಹಾಗಾಗಿ ನಾನು ಕಡಿಮೆ ರೆಸೊಲ್ಯೂಷನ್ ತಗೊಳ್ತಾ ಇದ್ದೀನಿ. ಏನು ಮಾಡ್ಬೇಕು ಹೇಳಿ? ನೆಕ್ಸ್ಟ್ ರೈಟ್ ಕ್ಲಿಕ್, ಸೇವ್ ಇಮೇಜ್ ಆಸ್. ಏನಂತ ಸೇವ್ ಮಾಡೋದು? ಫೈರ್ ಸೆನ್ಸಾರ್. ಈ ಸತಿ ನೀವು ಯಾವ ಫಾರ್ಮೆಟಲ್ಲಿ ಡೌನ್ಲೋಡ್ ಆಗ್ತಾ ಇದೆ? ವೆಬ್ ಅಪ್ಲಿಕೇಶನ್ ಫಾರ್ಮೆಟಲ್ಲಿ. ಸೇವ್. ನೆಕ್ಸ್ಟ್ ಎಲ್ಲಿಗೆ ಹೋಗಬೇಕು? ಬ್ಯಾಕ್ಗ್ರೌಂಡ್ ರಿಮೂವರ್, ಅಪ್ಲೋಡ್ ಇಮೇಜ್, ಸೆಲೆಕ್ಟ್ ದ ಸೆನ್ಸಾರ್,
ಅಪ್ಲೋಡ್ ಇಮೇಜ್ ಒಂದ್ಸತಿ ತಗೊಳ್ಳಲ್ಲ ಅದು. ಓಕೆ, ಹಾಂ ತಗೊಳ್ತು, ಇಲ್ಲ ತಗೊಳ್ತಿಲ್ಲ. ಅಬ್ಸರ್ವ್ ಮಾಡಿದ್ರ ಈ ತರ ಬಂತು ಅಂದ್ರೆ ಇಟ್ ಇಸ್ ನಾಟ್ ಅಕ್ಸೆಪ್ಟಿಂಗ್ ದಟ್ ಫಾರ್ಮ್ಯಾಟ್ ಅಂತ. ವಿ ನೀಡ್ ಟು ಚೇಂಜ್ ಅಗೈನ್. ಫೈರ್ ಸೆನ್ಸರ್ ಆರ್ಡಿನೋ, ಬೇರೆದು ಯಾವ್ದಾರು ತಗೊಳ್ಳೋಣ. ಓಕೆ, ಫೈರ್ ಸೆನ್ಸರ್ ಆರ್ಡಿನೋ. ಸೊ ಈ ತರ ಬೇಕಾದ್ರೆ ಯೂಸ್ ಮಾಡ್ಬೋದು ಬೇಕಂದ್ರೆ. ಫೈರ್ ಆರ್ ಫ್ಲೇಮ್ ಸೆನ್ಸರ್. ಓಪನ್ ಇಮೇಜ್ ಇನ್ ನ್ಯೂ ಟ್ಯಾಬ್, ಸೇವ್ ಇಮೇಜ್ ಆಸ್. ಇದು ಕೂಡ ವೆಬ್ ಅಪ್ಲಿಕೇಶನ್ ಅಲ್ಲಿ ಇದೆ. ಐ ಟ್ರೈ ಟು ವಿಸಿಟ್ ದ ವೆಬ್ಸೈಟ್ ಟು ಗೆಟ್ ದ ಇಮೇಜ್. ಕೆಳಗಡೆ ಏನಂತ ಆಪ್ಷನ್ ಇದೆ? ವಿಸಿಟ್. ಸೊ ಇಲ್ಲಿ ಹೋದಾಗ, ಯಾಕಂದ್ರೆ ವೆಬ್ ಪಿ ಅಂದ್ರೆ ಸ್ವಲ್ಪ ಕಡಿಮೆ, ಅದು ಅಕ್ಸೆಪ್ಟ್ ಮಾಡೋದು ಕಡಿಮೆ. ಓಕೆ, ಈ ವೆಬ್ಸೈಟಿಗೆ ಹೋದಾಗ ಸಿಗ್ತಾ ಇದೆ. ಸೊ ರೈಟ್ ಕ್ಲಿಕ್, ಓಪನ್ ಇಮೇಜ್ ಇನ್ ನ್ಯೂ ಟ್ಯಾಬ್. ಇವಾಗ ಯಾವ ಫಾರ್ಮೆಟ್ ಅಲ್ಲಿ ಸೇವ್ ಆಗ್ತಿದೆ ನೋಡಿ. ಅಗೈನ್ ವೆಬ್ ಪಿ. ನೋಡೋಣ. ಐ ವಿಲ್ ಟ್ರೈ ಟು ಯೂಸ್ ದಟ್ ಅಗೈನ್. ಇನ್ನೊಂದು ಆಪ್ಷನ್ ಹೇಳ್ಕೊಡ್ತೀನಿ. ಇದು ಬರಲಿಲ್ಲ ಅಂದ್ರೆ ಐ ವಿಲ್ ಆಡ್ ಅನದರ್ ಆಪ್ಷನ್. ನೋಡೋಣ ತಗೊಳುತ್ತಾ. ಕೆಲವು ಸತಿ ತಗೊಳುತ್ತಾ, ಕೆಲವು ಸತಿ ತಗೊಳ್ಳಲ್ಲ. ವೆಬ್ ಪಿ ತಗೊಳ್ತು, ಡೌನ್ಲೋಡ್. ನೆಕ್ಸ್ಟ್ ಏನ್ ಮಾಡೋದು ಹೇಳಿ? ಈಸಿ ಇಡಿಯಾಗಿ ಹೋಗೋದು, ಫೈಲ್, ಇಂಪೋರ್ಟ್ ಇಮೇಜ್, ಸೆಲೆಕ್ಟ್ ಇಮೇಜ್, PNG ಕನ್ಫರ್ಮ್ ಮಾಡ್ಕೊಳ್ಳಿ. PNG ಅಲ್ಲಿ ಇದೆನಾ ಸೆಲೆಕ್ಟ್ ಮಾಡ್ಕೊಳ್ಳಿ. ಆದಷ್ಟು ಒರಿಜಿನಲ್ ಯೂಸ್ ಮಾಡಿದ್ರೆ ಚೆನ್ನಾಗಿ. ಸದ್ಯಕ್ಕೆ ನಾನು ಟೈಮ್ ಬೀಯಿಂಗ್ ಅನಿಮಿ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ನೀವೇನು ಯೂಸ್ ಮಾಡಿ, ಒರಿಜಿನಲ್ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ. ಅರ್ಥ ಆಯ್ತಾ? ಇನ್ನೊಂದು ಆಪ್ಷನ್ ಹೇಳ್ತೀನಿ ನೋಡಿ. ಒರಿಜಿನಲ್ಲೇ ಬೇಕು ಅಂದರೆ ಇಲ್ಲಿ ನೋಡಿ, ವೇರ್ ವಾಸ್ ದ ಒರಿಜಿನಲ್? ಲೋ ಐತಲ್ಲ, ಅದು ಸ್ಟ್ರೇಟ್ ಆಗಿರಬೇಕು. ಹಾಂ, ಸೊ ಓಪನ್ ಇಮೇಜ್ ಇನ್ ನ್ಯೂ ಟ್ಯಾಬ್. ಒನ್ ಮೋರ್ ಆಪ್ಷನ್ ಈಸ್, ನಿಮ್ದಲ್ಲಿ ಸ್ನಿಪ್ಪಿಂಗ್ ಟೂಲ್ ಅಂತ ಸಿಗುತ್ತೆ. ಎಂಥ ಟೂಲು? ಸ್ನಿಪ್ಪಿಂಗ್ ಟೂಲ್. ಇಫ್ ಯು ಸರ್ಚ್, ವಿಂಡೋಸ್ ಅಲ್ಲಿ ಬೈ ಡಿಫಾಲ್ಟ್ ಆಗಿರುತ್ತೆ ಸ್ನಿಪ್ಪಿಂಗ್ ಟೂಲ್. ಇಲ್ಲಿರುತ್ತೆ ನೋಡಿ ಈ ತರ ಸ್ನಿಪ್ಪಿಂಗ್ ಟೂಲ್. ಓಕೆನಾ? ಗೊತ್ತಿದೆಯಾ? ಯೂಸ್ ಮಾಡಿದ್ದೀರಾ? ಇಲ್ಲಿ ನೋಡಿ, ನ್ಯೂ ಸ್ಕ್ರೀನ್ ಶಾಟ್ ತರ. ಯು ಕ್ಯಾನ್ ಆಲ್ಸೋ ಟೇಕ್ ದ ಸ್ಕ್ರೀನ್ ಶಾಟ್. ಸ್ಕ್ರೀನ್ ಶಾಟ್ ತಗೊಳ್ಳೋದು, ಸೇವ್. ಇದು ಆರಾಮಾಗಿ ನಾವು ಬೇಕಾದ ಫಾರ್ಮ್ಯಾಟಿಗೆ ಸೇವ್ ಆಗುತ್ತೆ. ಸೊ ಡೌನ್ಲೋಡ್ಸ್ ಅಲ್ಲಿ ಐ ವಿಲ್ ಸೇವ್ ಇಟ್ ಆಸ್ ಫೈರ್ ಸೆನ್ಸರ್. ಇದು ಗೊತ್ತಾಯ್ತಾ? ಸ್ನಿಪ್ಪಿಂಗ್ ಟೂಲ್. ಸೊ ಇಲ್ಲಿ ಕೊಡೋಣ, ದಿಸ್ ಇಸ್ ದ ಸೆನ್ಸರ್ ವಿ ನೀಡೆಡ್. ಒರಿಜಿನಲ್ ಇದ್ದಷ್ಟು ಚೆನ್ನಾಗಿ. ಆಕ್ಚುಲ್ ಆಗಿ ಸೆನ್ಸರ್ ಹೇಗಿದೆ ಅಂತ ಅಪ್ರೂವ್ ಮಾಡ್ಕೋಬಹುದು. ಸೊ ಡೌನ್ಲೋಡ್ ಫಾರ್ ಫ್ರೀ. ನಾವು ಈಸಿ ಇಡಿಎ, ಫೈಲ್, ಇಂಪೋರ್ಟ್ ಇಮೇಜ್. ಅರ್ಥ ಆಯ್ತಾ? ಇಲ್ಲಿ ನೋಡಿ, ಇದು ರೊಟೇಟ್ ಮಾಡಬೇಕು ಅಂದ್ರೆ ಮೇಲ್ಗಡೆ ಇಲ್ಲಿ ರೊಟೇಷನ್ ಆಪ್ಷನ್ ಇದೆ ನೋಡಿ, ಕಾಣಿಸ್ತಿದೆನಾ? ಯು ಕ್ಯಾನ್ ರೊಟೇಟ್ ಅಂಡ್ ಯು ಕ್ಯಾನ್ ರೆಡ್ಯೂಸ್ ದ ಸೈಜ್. ಅರ್ಥ ಆಯ್ತಾ? ಅರ್ಥ ಆಯ್ತಾ? ನೆಕ್ಸ್ಟ್ ಇನ್ನೊಂದು ಸೆನ್ಸರ್ ಏನ್ ಬೇಕು? MQ135 ವಿಚ್ ಇಸ್ ಅ ಗ್ಯಾಸ್ ಸೆನ್ಸರ್. ಓಕೆನಾ? ಸ್ವಲ್ಪ ಸ್ಟ್ರೈಟ್ ಆಗಿರೋ ಇಮೇಜ್ ನೋಡಿ. ಪಿನ್ ನಂಬರ್ ಎಲ್ಲ ಕಾಣಬೇಕು, VCC V0 ಅವೆಲ್ಲ ಕಾಣಬೇಕು ನೀಟಾಗಿ. ಓಕೆ, ಅಕಸ್ಮಾತ್ ಕಾಣಿಸ್ತಿಲ್ಲ ಅಂದ್ರೆ ವಿ ವಿಲ್ ಯೂಸ್ ಅವರ್ ಥಿಂಗ್. ಓಪನ್ ಇಮೇಜ್ ಇನ್ ನ್ಯೂ ಟ್ಯಾಬ್. ಸೊ ಕಮ್ಮಿ ಆಯ್ತು ಸರ್ ಸೈಜು. ಇಲ್ಲೊಂದಿದೆ, ಓಪನ್ ಇಮೇಜ್ ಇನ್ ನ್ಯೂ ಟ್ಯಾಬ್. ಏನ್ ಮಾಡ್ತೀರಾ ಹೇಳಿ? ಟ್ರೈ ಟು ಸೇವ್ ಇಮೇಜ್. ಇಮೇಜ್ ಸೇವ್ ಮಾಡುವಾಗ ಈ ತರ ಬಂತು ಅಂದ್ರೆ ಏನ್ ಮಾಡ್ತೀರಾ? ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ ಶಾಟ್. ಸ್ನಿಪ್ಪಿಂಗ್ ಟೂಲ್ ಅಂತ ಇದೆ, ನ್ಯೂ, ಟೇಕ್ ದ ಸ್ಕ್ರೀನ್ ಶಾಟ್, ಸೇವ್. ಓಕೆ, ಸೇವ್ ಇಟ್ ಆಸ್ ಸ್ಮೋಕ್. ಅರ್ಥ ಆಯ್ತಾ? ಬ್ಯಾಕ್ ಗ್ರೌಂಡ್ ರಿಮೂವ್ ಆಗ್ಬೇಕಂದ್ರೆ ಎಲ್ಲಿಗೆ ಹೋಗ್ತೀರಾ? ವೆಬ್ಸೈಟ್, ಒನ್ ಮೋರ್ ಇಮೇಜ್, ಸೆಲೆಕ್ಟ್ ದ ಇಮೇಜ್, ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಏನ್ ಮಾಡ್ತೀರಾ? ಡೌನ್ಲೋಡ್. ಒಂದೇ ಆಪ್ಷನ್ 3 ಸತಿ ಹೇಳಿದ್ದೀನಿ, 3-4 ಸತಿ ಹೇಳ್ತಾ ಇದ್ದೀನಿ. ಡೌನ್ಲೋಡ್ ಆಯಿತು. ಈಸಿ ಇಡಿಎ, ಇಂಪೋರ್ಟ್ ಇಮೇಜ್, ಸೆಲೆಕ್ಟ್ ಇಮೇಜ್, ಸ್ಮೋಕ್. ಓಕೆ ಓಕೆ. ಸೊ ರೆಡ್ಯೂಸ್ ದ ಸೈಜ್ ರೆಡ್ಯೂಸ್ ಮಾಡ್ಕೊಳ್ಳಿ.
rotate, okay. This is a official IT industry format. Actually IT industry ಇದನ್ನು ಯೂಸ್ ಮಾಡಿಲ್ಲ, ಸ್ಕಿಮ್ಯಾಟಿಕ್ ಅಂತ ಬರುತ್ತೆ, ಇಲ್ಲಿರುತ್ತೆ. These are the schematic representation used in IT industries. ಬಟ್ ನೀವು AML ಈ ತರ ಸ್ಟೂಡೆಂಟ್ಸ್ ಇರೋದ್ರಿಂದ ಏನಾಗುತ್ತೆ, ನಿಮಗೆ ಕಷ್ಟ ಆಗುತ್ತೆ, ನೊಟೇಷನ್ಸ್ಗಳು ಗೊತ್ತಾಗಲ್ಲ, ಈ ತರ ಯೂಸ್ ಮಾಡ್ಬೇಕು. ಆಕ್ಚುಲಿ ಸ್ಕಿಮ್ಯಾಟಿಕ್ ಇದು ನೋಡಿ, ಎಲ್ ಇ ಡಿ ನೋಡಿ ಈ ತರ ಕಾಣಿಸುತ್ತೆ. ಎಲ್ ಇ ಡಿ ಯಾವ ತರ ಇದೆ ನೋಡಿ. ಓಕೆ, ಇವಾಗ ಎಲ್ ಇ ಡಿ ಬಜರ್ ಅಂತ ತಗೋಬೇಕು. ಇದನ್ನ ನೋಡ್ಕೊಂಬಿಡಿ, ಪ್ರಾಕ್ಟೀಸ್ ಆಗುತ್ತೆ ನಿಮಗೆ. ಎಲ್ ಇ ಡಿ, ಡಿಪ್ ಎಲ್ ಇ ಡಿ ಏನಂತ ಕರಿತೀವಿ? ಎಲ್ ಇ ಡಿಗೆ ಡಿಪ್ ಎಲ್ ಇ ಡಿ. ಅರ್ಥ ಆಯ್ತಾ? ವಿ ನೀಡ್ ದಿಸ್ ಎಲ್ ಇ ಡಿ. ಓಪನ್ ಇಮೇಜ್ ಇನ್ ನ್ಯೂ ಟ್ಯಾಬ್, ಸೇವ್ ಮಾಡಕ್ ಟ್ರೈ ಮಾಡಿ, or else take this snipping tool screenshot. Okay, snipping tool screenshot, save as LEDs. ಅರ್ಥ ಆಯ್ತಾ? ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕು ಹೇಳಿ? ಅಪ್ಲೋಡ್ ಇಮೇಜ್, ಸೆಲೆಕ್ಟ್ ದ LEDs, ರಿಮೂವ್ ಆಗುತ್ತೆ, ದೆನ್ ಡೌನ್ಲೋಡ್. ಯು ಕ್ಯಾನ್, ನಾನೇ ಯೂಸ್ ಮಾಡಿದ ಮೆಥಡ್, ನಿಮಗೆ ಇದಕ್ಕಿಂತ ಈಸಿ ಮೆಥಡ್ಸ್ ಇತ್ತು ಅಂದ್ರೆ ಯು ಕ್ಯಾನ್ ಯೂಸ್. ಓಕೆ, ಇಲ್ಲಿ ನೋಡಿ ಒಂದೊಂದೇ ಎಲ್ ಇ ಡಿ ಹಾಕೋಬೇಕು, ಬಟ್ ಇಲ್ಲಿ ಎಷ್ಟಿದಾವೆ? ಒಂದರಲ್ಲಿ 3 ಇದಾವೆ. ಡಬಲ್ ಕ್ಲಿಕ್, ಇಲ್ಲಿ ಎಡಿಟ್ ಆಪ್ಷನ್ ಇರುತ್ತೆ. ಕ್ರಾಪ್ ಗೊತ್ತಲ್ಲವಾ? ಕ್ರಾಪ್ ಯೂಸ್ ಮಾಡಿದ್ರಲ್ಲ, ಕ್ರಾಪ್ ಆಪ್ಷನ್, ಇಲ್ಲಿ ಕ್ರಾಪ್ ಆಪ್ಷನ್ ಇರುತ್ತೆ ನೋಡಿ. ದಿಸ್ ಇಸ್ ದ ಫಸ್ಟ್ ಎಲ್ ಇ ಡಿ, ಸೇವ್ ಆಸ್ ಎ ಕಾಪಿ. ಎಂತ ಎಲ್ ಇ ಡಿ ಇದು? ರೆಡ್ ಎಲ್ ಇ ಡಿ. ಅರ್ಥ ಆಯ್ತಾ? ನೆಕ್ಸ್ಟ್ ಅಗೇನ್ ಓಪನ್. ಯಾವ ತರ ಎಲ್ ಇ ಡಿ? ಇನ್ನೊಂದು ಯಾವ್ದು ಬೇಕು ಹೇಳಿ? ಗ್ರೀನ್ ಎಲ್ ಇ ಡಿ. ಸೇವ್ ಆಸ್ ಎ ಕಾಪಿ. ಏನಂತ ಸೇವ್ ಮಾಡೋಣ? ಗ್ರೀನ್ ಎಲ್ ಇ ಡಿ. ಇನ್ನೊಂದೇನ್ ಬೇಕು? ಆಕ್ಟಿವ್ ಬಜರ್. ದಿಸ್ ಇಸ್ ದ ಲಾಸ್ಟ್ ಒನ್. ವಿ ನೀಡ್ ದ ಆಕ್ಟಿವ್ ಬಜರ್. ಇಲ್ಲಿ ನೋಡಿ, ಆಕ್ಟಿವ್ ಬಜರ್ ಯೂಸ್ ಮಾಡ್ಬೇಕು ಯಾವಾಗಲೂ ಪ್ರಾಜೆಕ್ಟ್ಸ್ ಗಳಲ್ಲಿ. ಪ್ಯಾಸಿವ್ ಬಜರ್ ಯೂಸ್ ಮಾಡಬೇಡಿ, ಆಂಬ್ಯುಲೆನ್ಸ್ ತರ ಸೌಂಡ್ ಮಾಡುತ್ತೆ, ಈ ತರ ಸೌಂಡ್ ಮಾಡುತ್ತೆ. ಓಕೆ, ಆಂಬ್ಯುಲೆನ್ಸ್ ತರ ಸೌಂಡ್ ಮಾಡುತ್ತೆ ಅದು. ಸೇಮ್ ಕಾಲೇಜ್ ಅಲಾರಾಮ್ ಹೆಂಗಿದೆಲ್ಲ ಆ ತರ ಸೌಂಡ್ ಮಾಡುತ್ತೆ. ದಿಸ್ ಇಸ್ ದ ಆಕ್ಟಿವ್ ಬಜರ್. ಕಾಣ್ತಾ ಇದೆನಾ? ಇದಕ್ಕೆ ಏನಂತ ಕರಿತೀವಿ ನಾವು? ಆಕ್ಟಿವ್ ಬಜರ್. ಓಪನ್ ಇಮೇಜ್ ಇನ್ ನ್ಯೂ ಟ್ಯಾಬ್, ಸೇವ್ ಮಾಡೋಣ. ಓಕೆ, ಇನ್ನು ಅದೇ ಫಾರ್ಮ್ಯಾಟ್ಸ್ ಎಲ್ಲ ಬರ್ತಾ ಇದೆ. ಸ್ನಿಪ್ಪಿಂಗ್ ಟೂಲ್. ಓಕೆ, ಟೇಕ್ ದ ಸ್ಕ್ರೀನ್ ಶಾಟ್, ಸೇವ್. ಏನಂತ ಸೇವ್ ಮಾಡೋಣ? ಬಜರ್. ಇಲ್ಲಿ ನೋಡಿ, ಬ್ಲರ್ ಆಗಬಾರ್ದು. ಬ್ಲರ್ ಆಯ್ತು ಅಂದ್ರೆ ಪ್ರಾಜೆಕ್ಟ್ ರಿಪೋರ್ಟ್ ರಿಜೆಕ್ಟ್ ಆಗುತ್ತೆ. ಇಮಿಡಿಯೇಟ್ಲಿ ರಿಜೆಕ್ಟ್ ಆಗುತ್ತೆ. ಓಕೆ, ಸೊ ಅಪ್ಲೋಡ್ ದ ಇಮೇಜ್, ಬಜರ್. ಲಾಸ್ಟ್ ಒನ್, you can download, then download. ಇದಕ್ಕೆ ಜಾಸ್ತಿ ಟೈಮ್ ತಗೊಂತು. ಅರ್ಥ ಆಯ್ತಾ? ಸೇಮ್ ಆಪ್ಷನ್, ಇಂಪೋರ್ಟ್ ದ ಬಜರ್, ಡೌನ್ಲೋಡ್, go to easy EDA, import image. So first to green LED, so reduce the size, rotate, ಇನ್ನೂ ಸ್ವಲ್ಪ ಸೈಜ್ ಕಮ್ಮಿ ಮಾಡಿ ಬೇಕಾದ್ರೆ. ಓಕೆ, ಚೆನ್ನಾಗಿ ಬರ್ತಾ ಇದೆ ಅಲ್ವಾ? ನೋಡಿ, ನೋಡಕ್ ಹೇಗೆ ಕಾಣುತ್ತೆ. ಓಕೆ, ನೆಕ್ಸ್ಟ್ ಒನ್ ಮೋರ್. ಇನ್ನೊಂದು ಏನ್ ಬೇಕು ಹೇಳಿ? ರೆಡ್ ಎಲ್ ಇ ಡಿ. So rotate, reduce the size. Last one is, so ಈಗ ಇಟ್ಕೊಂಡು ಕಂಪೇರ್ ಕೂಡ ಮಾಡ್ಕೋಬಹುದು ನೀವು, ಸೈಜ್ ಕರೆಕ್ಟ್ ಆಗಿದೆ ಇಲ್ಲ. And file, import image. Last one is buzzer. ಕನ್ಫರ್ಮ್ ಮಾಡ್ಕೊಳ್ಳಿ, PNG ಅಲ್ಲಿ ಇಂಪೋರ್ಟ್ ಮಾಡ್ಕೊಂತೀರ, ಮತ್ತೆ ಪಕ್ಕದಲ್ಲಿ ವೆಪ್ಪಿ ಗಿಪ್ಪಿ ಅಂತೆಲ್ಲ ಇರುತ್ತೆ, ಅವನ್ನೆಲ್ಲ ಯೂಸ್ ಮಾಡಕ್ ಹೋಗ್ಬೇಡಿ. ಅರ್ಥ ಆಯ್ತಾ?
ಓಕೆ, ಫೈಲ್ ಸೇವ್. ಇಷ್ಟ ತನಕ ಸೇವ್ ಮಾಡಿಲ್ಲ, ಪ್ರತಿ ಸತಿನೂ ಸೇವ್ ಮಾಡ್ಬೇಕು. ಓಕೆ, ಕಂಟಿನ್ಯೂ. ಇಲ್ಲಿ ಎಂ ಕ್ಯೂ ಸೆನ್ಸರ್ ಏನು ಹಾಕೊಂಡ್ವಲ್ಲ, ಪಿನ್ಸ್ಗಳು ಏನಂತ ಗೊತ್ತಾಗ್ತಿದಾವ? ಇಲ್ಲ. ಸೊ ಅದ್ರದ್ದು ಒಂದು ಪಿನ್ ಕಾನ್ಫಿಗರೇಷನ್ ಇದೆ, ಕಾಣಿಸ್ತಿದೆ ಅಲ್ವಾ? ಫಸ್ಟ್ ಏನು ವಿ ಸಿ ಸಿ, ಸೆಕೆಂಡ್ ಏನು ಗ್ರೌಂಡ್, ಅದಾದ್ಮೇಲೆ ಡಿ ನಾಟ್, ಅದಾದ್ಮೇಲೆ ಎ ನಾಟ್. ಓಕೆ, ವಿ ಸಿ ಸಿ ಗ್ರೌಂಡ್, ಡಿ ನಾಟ್ ಒಂದು ನೆನ್ಪಿಟ್ಕೊಳೋಣ. ಇಲ್ಲಿ ನೋಡಿ ಪಿನ್ ಅಂತ ಕಾಣ್ತಾ ಇದೆನಾ? ಇಲ್ಲಿ ಏನಂತ ಇದೆ? ಪಿನ್. ಸೆಲೆಕ್ಟ್ ದ ಪಿನ್. ಇಲ್ಲಿ ನೋಡಿ, ಇಲ್ಲಿ ಆಡ್ ಮಾಡ್ತೀನಿ, ರೈಟ್ ಕ್ಲಿಕ್ ಮಾಡಿದ್ರೆ ಸ್ಟಾಪ್ ಆಗುತ್ತೆ, ಎಸ್ಕೇಪ್ ಕೀ ಹೊಡೆದ್ರೆ ಔಟ್ ಬರುತ್ತೆ. ಪಿನ್ ಮುಂದ್ಗಡೆ ಇರೋ ನಂಬರ್ನ ಡಿಲೀಟ್ ಮಾಡಬೇಕು. ಪಿನ್ ಮುಂದ್ಗಡೆ ಇರೋ ನಂಬರ್ನ ಏನ್ ಮಾಡಬೇಕು? ಡಿಲೀಟ್ ಮಾಡಬೇಕು. ಫಸ್ಟ್ ಪಿನ್ ಹೆಸರೇನು? ವಿ ಸಿ ಸಿ. ಫಸ್ಟ್ ಪಿನ್ ಹೆಸರೇನು? ಯು ಕ್ಯಾನ್ ಚೇಂಜ್ ದ ಸೈಜ್ ಓವರ್ ಇಯರ್. ಇದಿದೆ ಅಲ್ಲ, ಇಲ್ಲಿ ಚೇಂಜ್ ಮಾಡ್ಕೋಬಹುದು ಬೇಕಾದ ಸೈಜ್ನ. ಇಲ್ಲಿದೆ ನೋಡಿ, ಎಲ್ಲ ಕಡೆ ಆಪ್ಷನ್ ಕೊಟ್ಟಿರ್ತಾರೆ, ಯು ಕ್ಯಾನ್ ಚೇಂಜ್ ದ ಸೈಜ್. ಓಕೆ, ಇದು ರೊಟೇಟ್ ಆಗ್ಬೇಕಲ್ಲ, ಇಲ್ಲಿ ರೊಟೇಟ್ ಆಪ್ಷನ್ ಇದೆ ನೋಡಿ, ಈ ತರ ರೊಟೇಟ್ ಮಾಡ್ಕೋಬೇಕು. ಇದಾದ್ಮೇಲೆ ಇದನ್ನೇ ಕಂಟ್ರೋಲ್ ಸಿ ಕಂಟ್ರೋಲ್ ವಿ. ಇಲ್ಲಿ ಏನಿತ್ತು? ಗ್ರೌಂಡ್, ಜಿ ಎನ್ ಡಿ. ಕಂಟ್ರೋಲ್ ಸಿ ಕಂಟ್ರೋಲ್ ವಿ. ಇಲ್ಲೇನಿತ್ತು? ಡಿ ನಾಟ್. ಕಂಟ್ರೋಲ್ ಸಿ ಕಂಟ್ರೋಲ್ ವಿ. ಇಲ್ಲೇನಿತ್ತು? ಎ ನಾಟ್. ಇಲ್ಲೇನಿತ್ತು? ಎ ನಾಟ್. ಸೊ ಇದೇ ತರ ಅಗೇನ್ ಕಂಟ್ರೋಲ್ ಸಿ ಕಂಟ್ರೋಲ್ ವಿ. ಗ್ರೌಂಡ್, ಕಂಟ್ರೋಲ್ ಸಿ ಕಂಟ್ರೋಲ್ ವಿ. ಡಿ ನಾಟ್, ಕಂಟ್ರೋಲ್ ಸಿ ಕಂಟ್ರೋಲ್ ವಿ. ಅರ್ಥ ಆಯ್ತಾ? ಇದು ಅರ್ಥ ಆಯ್ತಾ? ಇಲ್ಲಿ ಬರೋಣ. ಇಲ್ಲಿ ನೋಡಿ, ಇದಕ್ಕೆ ಯಾವಾಗ್ಲೂ ಗ್ರೌಂಡ್ ಅಂತ ಶಾರ್ಟ್ ಇದೆಯಲ್ಲ, ಇದಕ್ಕೆ ಏನಂತ ಕರಿತೀವಿ? ಗ್ರೌಂಡ್. ಶಾರ್ಟ್ ವೈರ್ ಇದೆಯಲ್ಲ, ಇದಕ್ಕೆ ಏನಂತ ಕರಿತೀವಿ? ಗ್ರೌಂಡ್. ಸೆಲೆಕ್ಟ್ ದ ಪಿನ್. ಪಿನ್ ಮುಂದ್ಗಡೆ ಇರೋದು ನಂಬರ್ನ ಡಿಲೀಟ್ ಮಾಡಿ, ಮೇಲ್ಗಡೆ ಇರೋದೇನು? ಗ್ರೌಂಡ್. ಸೆಲೆಕ್ಟ್ ಕಂಟ್ರೋಲ್ ಸಿ ಕಂಟ್ರೋಲ್ ವಿ. ಶಾರ್ಟ್ ಪಿನ್ ಇರೋದು ಗ್ರೌಂಡ್, ಲಾಂಗ್ ಇರೋದು ಪಾಸಿಟಿವ್. ಸೊ ಇದನ್ನೇ ತಗೊಂತೀನಿ, ಕಂಟ್ರೋಲ್ ಸಿ ಕಂಟ್ರೋಲ್ ವಿ. ಇದನ್ನ ವಿ ಪ್ಲಸ್ ಅಂತ ಕೊಡೋಣ, ಕಂಟ್ರೋಲ್ ಸಿ ಕಂಟ್ರೋಲ್ ವಿ. ಅರ್ಥ ಆಯ್ತಾ? ಪಿನ್ಸ್ ಹಾಕೋದು. ಸೊ ಇಲ್ಲೂ ಕೂಡ ಕಂಟ್ರೋಲ್ ಸಿ ಕಂಟ್ರೋಲ್ ವಿ. ಯಾವ್ದಿಗೆ? ಬಜರಿಗೆ. ಸ್ವಲ್ಪ ಬಜರ್ ನೀಟಾಗಿರೋದು ಹಾಕೊಳ್ಳಿ. ಕಂಟ್ರೋಲ್ ಸಿ ಕಂಟ್ರೋಲ್ ವಿ. ವೋಲ್ಟೇಜ್. ಮತ್ತೆ ಯಾವ್ದು ಉಳಿತು? ಇಲ್ಲಿ ಅಬ್ಸರ್ವ್ ಮಾಡಿ, ಕಂಟ್ರೋಲ್ ಸಿ ಕಂಟ್ರೋಲ್ ವಿ. We can rotate this. Rotate this. Add the pin. Pin number ಏನು? ಇಲ್ಲಿರೋ ಪಿನ್ ನಂಬರ್ ಏನು? ಒಂದು ನಿಮಿಷ, ಸ್ವಲ್ಪ ಕಮ್ಮಿ ಮಾಡ್ತೀನಿ. ಅಬ್ಸರ್ವ್ ಹಿಯರ್. ಇಲ್ಲಿ ನೋಡಿ, ಎತ್ತುವಾಗ ಪಿನ್ ಮೂಲಕ ಎತ್ತಿ. ಓಕೆ, ನೀವೇನಾದ್ರು ಟೆಕ್ಸ್ಟ್ ಎತ್ತಿದ್ರೆ ಟೆಕ್ಸ್ಟ್ ಸಪರೇಟ್ ಆಗಿ ಬಂದ್ಬಿಡುತ್ತೆ. ಸೊ ಇದನ್ನ ಮೂವ್ ಮಾಡುವಾಗ ಪಿನ್ ಮುಖಾಂತರ ಮೂವ್ ಮಾಡಿ. ಇಲ್ಲಿ ನೋಡಿ, ಇದು ಬೈ ಡಿಫಾಲ್ಟ್ ಆಗಿ ಎಲ್ಲರೂ ಮಾಡಬೇಕಾಗಿರೋದು 3 ವೋಲ್ಟ್ 3 ಔಟ್ಪುಟ್. ದಿಸ್ ಈಸ್ ಗ್ರೌಂಡ್. ಇದೇನಿದು? ಗ್ರೌಂಡ್. ಇಲ್ಲಿಂದ ನಾನು ಏನ್ ಮಾಡ್ತೀನಿ? 3 ವೋಲ್ಟ್ ಇಂದ ಪವರ್ ಸಪ್ಲೈ ಯಾರಿಗೆ ಕೊಡ್ತೀನಿ? ಫೈರ್ ಸೆನ್ಸಾರ್ಗೆ, ಸ್ಮೋಕಿಗೆ ಪವರ್ ಸಪ್ಲೈ ಕೊಡೋದು 3 ವೋಲ್ಟ್ ಇಂದ. ಇಲ್ಲಿಂದ ವಿ ಸಿ ಸಿ, ಗ್ರೌಂಡ್ ಇಂದ ಗ್ರೌಂಡಿಗೆ. ಓಕೆ, ಅಬ್ಸರ್ವ್ ಮಾಡಿ. D15ಗೆ ನಾನು ಫೈರ್ ಸೆನ್ಸರ್ ಕನೆಕ್ಟ್ ಮಾಡ್ತೀನಿ. D15ಗೆ ಏನ್ ಕನೆಕ್ಟ್ ಮಾಡ್ತೀನಿ? ಫೈರ್ ಸೆನ್ಸರ್. ಅಲೈನ್ಮೆಂಟ್ ನೀಟಾಗಿರ್ಬೇಕು. ಓಕೆ, ಅಲೈನ್ಮೆಂಟ್ ತುಂಬಾ ನೀಟಾಗಿ ಮಾಡ್ಕೊಳ್ಳಿ. ಅಂಡ್ ಕಂಟ್ರೋಲ್ ಸಿ ಕಂಟ್ರೋಲ್ ಬಿ. ಇಲ್ಲಿ ಸ್ಮೋಕ್ ಸೆನ್ಸರ್ ಕನೆಕ್ಟ್ ಮಾಡ್ತೀನಿ. ಇಲ್ಲಿ ಏನ್ ಕನೆಕ್ಟ್ ಮಾಡ್ತೀನಿ? ಸ್ಮೋಕ್ ಸೆನ್ಸರ್. ಕೋಡಲ್ಲಿ ಪಿನ್ ನಂಬರ್ ಚೇಂಜ್ ಆಗ್ಬೋದು, ನಡೀತದೆ, ಬಟ್ ಅಪ್ರೂವಲ್ಗೆ ದಿಸ್ ಇಸ್ ಎನಫ್. ಓಕೆ, ಅಂಡ್ ರೆಡ್ ಎಲ್ ಇ ಡಿ, ಗ್ರೀನ್ ಎಲ್ ಇ ಡಿಗೆ ಐ ವಿಲ್ ಯೂಸ್ D4. ಗ್ರೀನ್ ಎಲ್ ಇ ಡಿ, ರೆಡ್ ಎಲ್ ಇ ಡಿ ಬಜರ್ ಶಾರ್ಟ್ ಮಾಡ್ತೀನಿ. ರೆಡ್ ಎಲ್ ಇ ಡಿ ಬಜರ್ ಏನ್ ಮಾಡ್ತೀನಿ? ಶಾರ್ಟ್. ಸೊ ಈ ಪಿನ್ ಬರಲ್ಲ, ಐ ವಿಲ್ ಯೂಸ್ ದಿಸ್ ಪಿನ್. ಕಂಟ್ರೋಲ್ ಸಿ ಕಂಟ್ರೋಲ್ ವಿ. ದಿಸ್ ಇಸ್ ಫಾರ್ ರೆಡ್ ಎಲ್ ಇ ಡಿ ಅಂಡ್ ಬಜರ್. ರೆಡ್ ಎಲ್ ಇ ಡಿನ ಶಾರ್ಟ್ ಮಾಡ್ತೀನಿ. ಅರ್ಥ ಆಯ್ತಾ ನಿಮಗೆ? ಪಿನ್ಸ್ ಹಾಕೋದು ಅಂತ ಹೇಳ್ತೀವಿ. ಪಿನ್ಸ್ ಹಾಕಿದ್ರೇನೆ ವೈರ್ ಹಾಕಕ್ಕಾಗೋದು.
ಈಗ ESP32 ಪವರ್ ಸಪ್ಲೈ ಕೊಡ್ಬೇಕಲ್ಲ, ಎಷ್ಟು ಕೊಡಬೇಕು? 5 ವೋಲ್ಟ್. ಇಲ್ಲಿ ನೋಡಿ, ಇಲ್ಲಿ +5 ವೋಲ್ಟ್ ಅಂತ ಕಾಣ್ತಾ ಇದೆನಾ ಮೇಲ್ಗಡೆ? ಇದನ್ನ ತಗೊಳೋದು, ಇಲ್ಲಿ ಹಾಕೋದು 5 ವೋಲ್ಟ್. ಇದು ನೋಡಿ ಗ್ರೌಂಡ್ ಅಂತ ಕರಿತೀವಿ. ಇದಕ್ಕೆ ಏನಂತ ಕರಿತೀವಿ? ಗ್ರೌಂಡ್. ದಿಸ್ ಈಸ್ ಗ್ರೌಂಡ್. ಅರ್ಥ ಆಯ್ತಾ? ಇದಿಷ್ಟು ಅರ್ಥ ಆಯ್ತಾ ನಿಮಗೆ? ಈಗ ನೋಡಿ, ವೈರ್, ಇದಕ್ಕೆ ಏನಂತ ಕರಿತೀವಿ? ವೈರ್. ಓಕೆ, ಸೊ ವಿ ಕಾಲ್ ಇಟ್ ಆಸ್ ವೈರ್. ಅಬ್ಸರ್ವ್ ಹಿಯರ್, 5 ವೋಲ್ಟ್ ಇಂದ ಪಾಸಿಟಿವ್. ಓಕೆ, ಸೊ ಒಂದು ನಿಮಿಷ, ಇಲ್ಲೂ ಪಿನ್ ನಂಬರ್ ಹಾಕ್ಬಿಡೋಣ. Control C, Control V. This is V in ಅಂತಾನು ಕರಿತೀವಿ. V in ಅಂದ್ರೆ ಏನು? ವೋಲ್ಟೇಜ್ ನ ಕೊಡೋದು. V out ಅಂದ್ರೆ ವೋಲ್ಟೇಜ್ ನ ತಗೊಳ್ಳೋದು. ಇದಕ್ಕೆ ವೋಲ್ಟೇಜ್ ಕೊಡ್ಬೇಕು ನಾವು. ಓಕೆ, ಗ್ರೌಂಡ್. ಇದಾದ್ಮೇಲೆ ಯು ಕ್ಯಾನ್ ಚೂಸ್ ದಿಸ್ 5 ವೋಲ್ಟ್ ಪವರ್ ಸಪ್ಲೈ ಮತ್ತೆ ಗ್ರೌಂಡ್. ಬಹಳ ಸಿಂಪಲ್ ಇದೆ, ಅಬ್ಸರ್ವ್ ಮಾಡಿ. ವೈರ್ ಇದೆ ಅಲ್ಲ, ಮೇಲ್ಗಡೆ ವೈರ್ ಕಾಣ್ತಾ ಇದೆನಾ? ಸೊ 5 ವೋಲ್ಟ್ ಇಂದ ವಿನ್ನಿಗೆ. ಓಕೆ, ಇಲ್ಲಿ ನೋಡಿ, ವೈರ್ ಕೊಡುವಾಗ ಸ್ವಲ್ಪ ಹೇಳ್ಬಿಡ್ತೀನಿ. ಇಲ್ಲಿ ಲೆಫ್ಟ್ ಕ್ಲಿಕ್, ಲೆಫ್ಟ್ ಕ್ಲಿಕ್, ಲೆಫ್ಟ್ ಕ್ಲಿಕ್, ಲೆಫ್ಟ್ ಕ್ಲಿಕ್. ಎಕ್ಸಿಟ್ ಆಗುವಾಗ ಡಬಲ್ ರೈಟ್ ಕ್ಲಿಕ್. ಎಕ್ಸಿಟ್ ಆಗುವಾಗ ಏನು? 2 ಸತಿ ಡಬಲ್ ರೈಟ್ ಕ್ಲಿಕ್, ಎಸ್ಕೇಪ್ ಕೀ. ಅರ್ಥ ಆಯ್ತಾ? ಸೆಲೆಕ್ಟ್ ದ ವೈರ್. ಪಾಸಿಟಿವ್ ವೈರ್ ಕಲರ್ ಏನು? What is the positive wire color? Red. Next, ground. So ಇಲ್ಲಿಂದ ಇಲ್ಲಿಗೆ ground. Double right click, escape key, select. What is the color? Black. File save ಮಾಡ್ತಾ ಇರಿ ಅವಾಗ ಅವಾಗ. ಓಕೆ, ಇಲ್ಲಿ ನೋಡಿ, ನಾನು ಅವಾಗಲೇ ಏನಂತ ಹೇಳಿದೆ? 3 ವೋಲ್ಟ್ ಇಂದ ಎಲ್ಲರಿಗೂ ಪವರ್ ಸಪ್ಲೈ ಕೊಡ್ತೀನಿ ಅಂತ ಹೇಳಿದೆ. ಎಸ್ ಆರ್ ನೋ? ಇಲ್ಲಿ ನೋಡಿ, ವಾಕ್ವಿಯಲ್ಲಿ ಏನ್ ಮಾಡ್ತಿದ್ವಲ್ಲ ಅದೇ ತರ ಕನೆಕ್ಷನ್. ಓಕೆ, ಅಬ್ಸರ್ವ್ ಹಿಯರ್, 3 ವೋಲ್ಟ್ ಇಂದ ಎಲ್ಲಿಗೆ ಹೋಗ್ಬೇಕು? VCCಗೆ. ಓಕೆ, ಅಗೇನ್ ಸೇಮ್ 3 ವೋಲ್ಟ್ ಇಂದ ಎಲ್ಲಿಗೆ ಹೋಗುತ್ತೆ? ಸ್ಮೋಕ್ ಸೆನ್ಸರ್ VCCಗೆ. ವಾಕ್ವಿಯಲ್ಲಿ ಹೇಗೆ ಮಾಡ್ತಿದ್ವಲ್ಲ ಅದೇ ತರನೇ. ಡಬಲ್ ಕ್ಲಿಕ್. ಸೊ ದಿಸ್ ಈಸ್ ದ ಕನೆಕ್ಷನ್. 3 ವೋಲ್ಟ್ ಕೊಟ್ಟಿದ್ದೀವಿ. ಯಾರ್ಯಾರಿಗೆ? ಫೈರ್ ಸೆನ್ಸರ್ ಅಂಡ್ ಸ್ಮೋಕ್ ಸೆನ್ಸರ್. ಓಕೆ, ಫೈರ್ ಸೆನ್ಸರ್ ಮತ್ತೆ ಸ್ಮೋಕ್ ಸೆನ್ಸರ್ಗೆ ಪಾಸಿಟಿವ್ ಕೊಟ್ವಿ. ನೆಕ್ಸ್ಟ್ ಏನ್ ಕೊಡ್ಬೇಕು ಹೇಳಿ? ಗ್ರೌಂಡ್. ನೆಕ್ಸ್ಟ್ ಏನ್ ಕೊಡ್ಬೇಕು? ಗ್ರೌಂಡ್. ಅಬ್ಸರ್ವ್ ಹಿಯರ್. ಸೊ ಗ್ರೌಂಡ್ ಇಂದ, ದಿಸ್ ಇಸ್ ದ ಗ್ರೌಂಡ್ ಅಂಡ್ ಒನ್ ಮೋರ್ ವೈರ್. ಇಲ್ಲಿಂದ ಇಲ್ಲಿಗೆ ಗ್ರೌಂಡ್. ಅರ್ಥ ಆಯ್ತಾ? ವಾಟ್ ಈಸ್ ದ ಕಲರ್? ಗ್ರೌಂಡ್ ಕಲರ್ ಏನು? ಬ್ಲ್ಯಾಕ್. ಸೊ ಗ್ರೌಂಡ್ ಕಲರ್ ಏನು? ಬ್ಲ್ಯಾಕ್. ಅರ್ಥ ಆಯ್ತಾ? ಈಗ D15 ಇಂದ ನಾನು ಎಲ್ಲಿ ಕೊಡ್ತೀನಿ? D15 ಇಂದ D0ಗೆ. ಪಿನ್ ನಂಬರ್ D15 ಎಲ್ಲಿಗೆ ಹೋಯ್ತು? ಫೈರ್ ಸೆನ್ಸಾರಿಗೆ. ಓಕೆ, ಸೊ ಯು ಕ್ಯಾನ್ ಚೇಂಜ್ ದ ಕಲರ್ ಹಿಯರ್. ವೈರ್ನ ಸೆಲೆಕ್ಟ್ ಮಾಡಿ. ವೈರ್ ಇನ್ನು ಸ್ವಲ್ಪ ನಿಮಗೆ ಥಿಕ್ನೆಸ್ ಜಾಸ್ತಿ ಬೇಕಂದ್ರೆ ಇಲ್ಲಿ ನೋಡಿ, ಸ್ಟ್ರೋಕ್ ಅಂತ ಇದೆ, ಕಾಣ್ತಾ ಇದೆನಾ? ಯು ಕ್ಯಾನ್ ಇನ್ಕ್ರೀಸ್ ದ ಸ್ಟ್ರೋಕ್ ಲೈಕ್ ದಿಸ್. ಮತ್ತೆ ಮೆಂಟರ್ ಬೈದು ಬಿಡ್ತಾರೆ, ವೈರ್ ಕಣ್ಣಿಗೆ ಕಾಣ್ತಿಲ್ಲಲ್ಲಪ್ಪ ಅಂತ. ಓಕೆ, ಸೊ ಅವಾಗ ಯು ಕ್ಯಾನ್ ಇನ್ಕ್ರೀಸ್ ದ ಸೈಜ್ ಲೈಕ್ ದಿಸ್. ಸ್ಟ್ರೋಕ್ ವಿಡ್ತ್, ಸ್ಟ್ರೋಕ್ ವಿಡ್ತ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಓಕೆ, ಇಲ್ಲೂ ಕೂಡ ಕೊಡ್ಬೋದು. ಸೆಲೆಕ್ಟ್ ಸ್ಟ್ರೋಕ್ ವಿಡ್ತ್ 2, ಸೆಲೆಕ್ಟ್ ಸ್ಟ್ರೋಕ್ ವಿಡ್ತ್ 2. ಅರ್ಥ ಆಯ್ತಾ? ಈಗ D2 ಇಂದ ಗ್ರೀನ್ ಎಲ್ಇಡಿಗೆ, D4 ಇಂದ ಇಲ್ಲಿಗೆ, ಸಾರಿ ಇನ್ನೊಂದು ಕೊಡೋದಿದೆಯಲ್ಲ, ಇಲ್ಲಿ ನೋಡಿ, D2 ಇಂದ ಸ್ಮೋಕ್ ಸೆನ್ಸಾರಿಗೆ ಕೊಡೋಣ. D2 ಇಂದ ಎಲ್ಲಿಗೆ ಹೋಗ್ತಾ ಇದೆ? ಸ್ಮೋಕ್ ಸೆನ್ಸಾರ್. ಸೊ ಇಲ್ಲಿಗೆ ಇದು ಕೆಲಸ ಮುಗೀತು. 2 ಸೆನ್ಸಾರ್ ಕೆಲಸ ಮುಗೀತು. ಯು ಕ್ಯಾನ್ ಚೇಂಜ್ ದ ಕಲರ್ ಆಸ್ ಯು ವಾಂಟ್. ಅರ್ಥ ಆಯ್ತಾ? ವಾಕ್ವೇಲ್ ಹೇಗ್ ಮಾಡ್ತಿದ್ವಲ್ಲ ಅದೇ ತರ ಕನೆಕ್ಷನ್, ಏನು ಚೇಂಜಸ್ ಇಲ್ಲ. D4 ಇಂದ ಗ್ರೀನ್ ಎಲ್ಇಡಿ ಕೊಡ್ತೀನಿ ನೋಡಿ ಯಾವ ತರ. D4 ಇಂದ ಗ್ರೀನ್ ಎಲ್ಇಡಿಗೆ
D4 ಇಂದ ಎಲ್ಲಿ ಕೊಟ್ವಿ? ಗ್ರೀನ್ ಎಲ್ ಇ ಡಿ. D5 ಇಂದ ಎಲ್ಲಿಗೆ? ರೆಡ್ ಎಲ್ ಇ ಡಿಗೆ. ಸೊ ಕನೆಕ್ಷನ್ ಈಸ್ ಕಂಪ್ಲೀಟೆಡ್. ಯಾಕಂದ್ರೆ ರೆಡ್ ಎಲ್ ಇ ಡಿ ಬಜರ್ ನ ಶಾರ್ಟ್ ಮಾಡ್ತೀವಿ. ರೆಡ್ ಎಲ್ ಇ ಡಿ ಆನ್ ಆಗೋದ್ರ ಜೊತೆಗೆ ಆನ್ ಆಗಬೇಕು, ಬಜರ್ ಕೂಡ ಆನ್ ಆಗಬೇಕು. ಸೊ ಐ ವಿಲ್ ಮೇಕ್ ದಿಸ್ ಆಸ್ ಅ ರೆಡ್ ಕಲರ್, ರೆಡ್ ಎಲ್ ಇ ಡಿಗೆ. ಅಬ್ಸರ್ವ್ ಹಿಯರ್, ಎಲ್ಲರೂ ಅಬ್ಸರ್ವ್ ಮಾಡಿ. ಇಲ್ಲಿ ನೋಡಿ, ಗ್ರೌಂಡ್ ಕ್ಯಾನ್ ಬಿ ಕನೆಕ್ಟೆಡ್ ಟು ಗ್ರೌಂಡ್. Ground can be connected to ground, and this ground also can be connected to this ground. Ground ಏನ್ ಮಾಡ್ತಾ ಇದ್ವಿ? ಕಾಮನ್ ಮಾಡ್ತಿದ್ವಿ, ನೆನಪಿದೇನಾ? ಬ್ರೆಡ್ ಬೋರ್ಡ್ ಅಲ್ಲಿ ಗ್ರೌಂಡ್ ಕಾಮನ್ ಮಾಡ್ತಿದ್ವಿ, ನೆನಪಿದೇನಾ ನಿಮಗೆ? ಸಿಮಿಲರ್ ವೇ ಅದೇ ತರನೇ ಎಲ್ಲಾ ಗ್ರೌಂಡಿಗೂ ಒಂದೇ ಗ್ರೌಂಡ್, ಎಲ್ಲಾ ಗ್ರೌಂಡು ಒಂದೇ. ಅರ್ಥ ಆಯ್ತಾ? ನಾನು ಏನ್ ಮಾಡ್ತೀನಿ ಅಂದೆ, ಸಾರಿ, ಇಲ್ಲಿ ನೋಡಿ, ಇಲ್ಲಿ ಮಿಸ್ ಆಗಿದೆ. ಇದು ಇಲ್ಲಿ ಬರ್ಬೇಕು, ಪಿನ್ ಹತ್ರ ಬರ್ಬೇಕು. ದಿಸ್ ಹ್ಯಾಸ್ ಟು ಕಮೆಂಟ್, ಪಿನ್ಸ್ ಹತ್ರ ಬರ್ಬೇಕು. ಸೊ ಇದನ್ನು ಮಿಸ್ ಆಗಿದೆ, ಪಿನ್ಸ್ ಹತ್ರ ಬರ್ಬೇಕು. ಓಕೆ, ಅಬ್ಸರ್ವ್ ಹಿಯರ್. ಅರ್ಥ ಆಯ್ತಾ? ಇಲ್ಲ ನೋಡಿ, ರೆಡ್ ಎಲ್ ಇ ಡಿ ಆನ್ ಆದ್ರೆ ಬಜರ್ ಕೂಡ ಅಟ್ ಎ ಟೈಮ್ ಆನ್ ಆಗ್ಬೇಕು. ಅವಾಗ ಏನ್ ಮಾಡ್ತೀವಿ? ರೆಡ್ ಎಲ್ ಇ ಡಿ ಬಜರ್ ನ ಶಾರ್ಟ್ ಮಾಡೋದು. ರೆಡ್ ಎಲ್ ಇ ಡಿ ಬಜರ್ ಏನ್ ಮಾಡ್ತೀರಾ? ಶಾರ್ಟ್. ನೋಡಿ, ಕನೆಕ್ಟ್ ಆದ್ರೆ ಡಾಟ್ ಬರುತ್ತೆ. ಕನೆಕ್ಟ್ ಆದ್ರೆ ನೀಟಾಗಿ ಹೇಗೆ ಬರುತ್ತೆ ನೋಡಿ, ಡಾಟ್. ಸೊ ದಿಸ್ ಈಸ್ ದ ಫಾರ್ಮ್ಯಾಟ್ ಯು ಹ್ಯಾವ್ ಟು ಗಿವ್. ಓಕೆ, ಇಫ್ ಪಾಸಿಬಲ್ ಯು ಕ್ಯಾನ್ ಆಲ್ಸೋ ಆಡ್ ಯುವರ್ ಫೋಟೋಸ್. ಓಕೆ, ನೀವು ಫೋಟೋಸ್ ಬೇಕು ಅಂದ್ರೆ ನೀವು ಆಡ್ ಮಾಡ್ಕೋಬಹುದು. ಹೂ ಇಸ್ ದ ಗಿವನ್ ದ ಪ್ರಪೋಸಲ್. ಇಲ್ಲ ಅಂದ್ರೆ ಇಮೇಜ್ ಆಡ್ ಮಾಡೋದು ಹೇಳ್ಕೊಟ್ನಲ್ಲ, ಇಲ್ಲಿ ಕೆಳಗಡೆ ಫೋಟೋಸ್ ಆಡ್ ಮಾಡ್ಬೋದು, ಅದ್ರ ಕೆಳಗಡೆ ಟೆಕ್ಸ್ಟ್ ಆಡ್ ಮಾಡ್ಬೋದು ಬೇಕು ಅಂದ್ರೆ. ಇಲ್ಲಿ ಅಬ್ಸರ್ವ್ ಮಾಡಿ, ಯಾವ್ದಾದ್ರು ಬಿಟ್ಟಿದೀವಾ? ನೋ, ವಿ ಹ್ಯಾವ್ ಕಂಪ್ಲೀಟೆಡ್ ದ ಸರ್ಕ್ಯೂಟ್. ಇಲ್ಲಿ ನೋಡಿ, ಅಪ್ರೂವಲ್ ತಗೋಬೇಕಲ್ಲ, ದಿಸ್ ಶುಡ್ ಬಿ ಇನ್ PDF ಫೈಲ್. ಯಾವ ಫೈಲ್ ಅಲ್ಲಿ ಇರಬೇಕು? PDF ಫೈಲ್. ಇಂಪೋರ್ಟ್ ಹೇಗ್ ಮಾಡ್ತಿದ್ವಲ್ಲ ಅದೇ ತರ ಎಕ್ಸ್ಪೋರ್ಟ್. ಅವಾಗ ಇಂಪೋರ್ಟ್ ಮಾಡ್ಕೊಂತಿದ್ವಿ, ಇವಾಗ ಏನ್ ಮಾಡೋದು? ಎಕ್ಸ್ಪೋರ್ಟ್. ಯಾವ ಫಾರ್ಮೆಟ್? PDF. ನಿಮ್ಮ ರೆಫರೆನ್ಸ್ಗೆ PNG. ನಿಮ್ ರೆಫರೆನ್ಸ್ಗೆ ಏನ್ ಮಾಡ್ತೀರಾ? PNG ಯೂಸ್ ಮಾಡ್ಕೊಳ್ಳಿ. ಈ ಪಕ್ಕದಲ್ಲಿ ನೋಡಿ ಸೇವ್ ಆಗ್ತಿರುತ್ತೆ. ಓಕೆ, ಕಂಟ್ರೋಲ್ S ಅಂತ ಕೊಟ್ರೆ ಸೇವ್ ಆಗುತ್ತೆ, ಇಲ್ಲ ಅಂದ್ರೆ ಸೇವ್ ಆಗಲ್ಲ. ಓಕೆ, ಸೇವ್ ಫೈಲ್, ಎಕ್ಸ್ಪೋರ್ಟ್, PDF ಅಂತ ಕೊಡ್ತೀನಿ, ಎಕ್ಸ್ಪೋರ್ಟ್ ಅಂತ ಕೊಡ್ತೀನಿ. ಎಷ್ಟು ನೀಟಾಗಿ ಬರುತ್ತೆ ಅಬ್ಸರ್ವ್ ಮಾಡಿ. ಇಂಡಸ್ಟ್ರಿಯಲ್ ಸ್ಟ್ಯಾಂಡರ್ಡ್ ಗ್ರೇಡ್ ಅಲ್ಲಿ ಬರುತ್ತೆ. ಅಬ್ಸರ್ವ್ ಹಿಯರ್, ಸೀದಾ ಔಟ್ಪುಟ್ ಚೆನ್ನಾಗಿ ಬಂದಿದೆನಾ? ಸೊ ದಿಸ್ ಈಸ್ ದ ಅಪ್ರೂವಲ್ ಯು ಹ್ಯಾವ್ ಟು ಗೆಟ್. ಇಲ್ಲಿ ಸೀಲ್, ಇಲ್ಲಿ ನೋಡಿ, ವೈರ್ ಹಾಕುವಾಗ ಹುಷಾರ್, ಇಲ್ಲಿ ಸೀಲ್ ಸಿಗ್ನೇಚರ್ ಖಾಲಿ ಬಿಡಿ. ಓಕೆ, ಪ್ರಾಜೆಕ್ಟ್ ರಿಜೆಕ್ಟ್ ಆದ್ರೆ ಕೆಳಗಡೆ ರೀಸನ್ ಇರುತ್ತೆ, ಅದು ಬರೀತಾರೆ. ಇದು ಸೀಲು ಸಿಗ್ನೇಚರ್ ಆಗ್ತಿದ್ದಂಗೆ ಡೈರೆಕ್ಟ್ ಆಗಿ ರಿಪೋರ್ಟಿಗೆ ಹೋಗ್ಬೇಕು. ಓಕೆ, ಮಡ್ಚೋದು ಗಿಡ್ಚೋದು ಆ ತರ ಮಾಡಬಾರ್ದು. ನೀಟಾಗಿ ಪೇಪರ್ ಹೇಗಿರುತ್ತಲ್ಲ, ನೀಟಾಗಿ. ಬಾಂಡ್ ಶೀಟ್ ಗೊತ್ತಾ ನಿಮಗೆ? ಬಾಂಡ್ ಪೇಪರ್ ಗೊತ್ತಾ? ಬಾಂಡ್ ಪೇಪರ್ ಅಲ್ಲಿ ಪ್ರಿಂಟ್ ಹಾಕಿದ್ರೆ ಚೆನ್ನಾಗಿನು. ಓಕೆ, ಇಲ್ಲಾಂದ್ರೆ ನಾರ್ಮಲ್ A4 ಸೈಜ್ ಪೇಪರ್ ಅಲ್ಲಿ ಕಲರ್ ಪ್ರಿಂಟ್ ಹಾಕೊಂಡು ಮಡ್ಚಬಾರ್ದು, ಯಾವುದೇ ಕಾರಣಕ್ಕೂ ಮಡ್ಚಬಾರ್ದು. ಸೀಲು ಸಿಗ್ನೇಚರ್ ಆದ ತಕ್ಷಣ ಪ್ರಾಜೆಕ್ಟ್ ಅಪ್ರೂವ್ಡ್ ಅಂತ ಕೊಡ್ತಾರೆ, ಅದನ್ನ ಹಾಗೆ ಬಂಗಾರ ಕಾಪಾಡ್ಕೊಂಡು ಸ್ಕ್ಯಾನ್ ಮಾಡ್ಬೇಕು. ಆ ಫೈಲ್ನ ಏನ್ ಮಾಡ್ಬೇಕು ಹೇಳಿ? ಪ್ರಿಂಟರ್ ಇರುತ್ತಲ್ಲ, ಸ್ಕ್ಯಾನ್ ಮಾಡ್ಬೇಕು. ಸ್ಕ್ಯಾನ್ ಆಯ್ತು ಅಂದ್ರೆ ಸೀಲು ಸಿಗ್ನೇಚರ್ ಇರುತ್ತಲ್ಲ, ಸ್ಕ್ಯಾನ್ ಆದ ತಕ್ಷಣ ಆ ಇಮೇಜ್ ಫೈಲ್ನ ನೀವು ತಗೊಂಡು ಯು ಕ್ಯಾನ್ ಆಡ್ ಟು ದ ರಿಪೋರ್ಟ್. ಅರ್ಥ ಆಗ್ತಿದೇನಾ? ಸೀಲು ಸಿಗ್ನೇಚರ್ ಆಗಿರೋದು ಇಟ್ ವಿಲ್ ಬಿ ರಿಮೇನ್ ಇನ್ ದ HOD ಆರ್ ಪ್ರಿನ್ಸಿಪಲ್. HOD ಅಥವಾ ಮೆಂಟರ್ ಅವ್ರ ಹತ್ರ ಇರುತ್ತೆ. ಪ್ರಾಜೆಕ್ಟ್ ಕಂಪ್ಲೀಟ್ ಆದ್ಮೇಲೆ ನಿಮ್ಮ ಹತ್ರ ಒಂದು ಸ್ಕ್ಯಾನ್ PDF ಫೈಲ್ ಆಫ್ ಸೀಲ್ ಅಂಡ್ ಸಿಗ್ನೇಚರ್. ಅರ್ಥ ಆಯ್ತಾ? ಸೊ ದಿಸ್ ಈಸ್ ದ ಇಂಡಸ್ಟ್ರಿಯಲ್ ಗ್ರೇಡ್. ಇದೇ ತರನೇ ಮೇಂಟೈನ್ ಮಾಡಬೇಕು, ಇದೇ ತರನೇ ಪ್ರಾಜೆಕ್ಟ್ ಅಪ್ರೂವಲ್ ತಗೋಬೇಕು. ಓಕೆ,